Hello friends, Namaskara. Welcome to SA at 8 at Namma KPSC. I am Deepak here. We are on to day number 19. ನೆನಪಿರ್ಲಿ ಫ್ರೆಂಡ್ಸ್, ನಿನ್ನೆ ಒಂದು ಟಾಪಿಕ್ ಕೊಟ್ಟಿದ್ದೆ ನಿಮ್ಗೆ ರಿಲೇಟೆಡ್ ಟು PLI ಸ್ಕೀಮ್ ಮತ್ತು ಮೇಕ್ ಇನ್ ಇಂಡಿಯಾ. ಇದು ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಓಕೆ ಎಸ್ಪೆಷಲಿ ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇದೆ, ಸಿಕ್ಕಾಪಟ್ಟೆ ಅಪ್ಸ್ ಅಂಡ್ ಡೌನ್ಸ್ ಗಳನ್ನ ನೋಡ್ತಾ ಇದೆ. ಒಂದು ಏನಂದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಟ್ಯಾಕ್ಸೇಷನ್ ಮಾಡ್ತಾ ಇದ್ದಾರೆ, ಟ್ಯಾರಿಫ್ ವಾರ್ಸ್ ಅಂತ ಹೇಳ್ತೀವಿ, ಅದರಿಂದ ಕೂಡ ನಮಗೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಇದ್ರ ಜೊತೆಗೆ ನಮ್ಮ ಭಾರತ ದೇಶ ಅಗ್ರಿಕಲ್ಚರ್ ಸೆಕ್ಟರ್ ಇಂದ ಡೈರೆಕ್ಟ್ಲಿ ಎಲ್ಲಿ ಮೂವ್ ಆಗಿದೆ, ಸರ್ವಿಸ್ ಸೆಕ್ಟರ್ ಮೂವ್ ಆಗಿದೆ. ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಅನ್ನೋದು ಅಷ್ಟೊಂದಿಲ್ಲ. ಅಂಡ್ ಈ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಕೂಡ ಏನ್ ಮಾಡ್ತಾ ಇದೀವಿ, ಮ್ಯಾಕ್ಸಿಮಮ್ ನಾವು ಇಂಪೋರ್ಟ್ ಮೇಲೆ ಡಿಪೆಂಡೆಂಟ್ ಆಗ್ತಾ ಇದೀವಿ ಒಂದು, ಅಥವಾ ಅಸೆಂಬ್ಲಿ ಲೆವೆಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ. ಅಂದ್ರೆ ಕೋರ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತೀವಿ, ಅದು ನಮ್ ದೇಶದಲ್ಲಿ ಇಲ್ಲ, ಬರೀ ನಾವು ಅಸೆಂಬ್ಲಿ ಲೆವೆಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ. ಇತ್ತೀಚಿನ ದಿನದಲ್ಲಿ ಒಂದ್ ಸ್ವಲ್ಪ ಬದಲಾವಣೆಗಳನ್ನ ನೋಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ನಮಗೆ ಕ್ವಶನ್ ಕೇಳ್ಬೋದು, ಒಂದು PLI ಸ್ಕೀಮ್ ರಿಲೇಟೆಡ್ ಅಥವಾ ಮೇಕ್ ಇನ್ ಇಂಡಿಯಾ ರಿಲೇಟೆಡ್. ನಾನೇನ್ ಮಾಡಿದೀನಿ ಅಂದ್ರೆ ಈ ಟಾಪಿಕ್ ನಲ್ಲಿ ಎರಡು ಏರಿಯಾಸ್ ನ ಲಿಂಕ್ ಮಾಡ್ಬಿಟ್ಟು ನಿಮ್ಗೆ ಕ್ವಶನ್ ಫ್ರೇಮ್ ಮಾಡಿದೀನಿ. ಕ್ವಶನ್ ನ ಫಸ್ಟ್ ಅರ್ಥ ಮಾಡ್ಕೊಂಡ್ಬಿಡೋಣ. ಡು ಯು ಥಿಂಕ್ ದ ರೀಸೆಂಟ್ PLI ಸ್ಕೀಮ್ ಅಂಡ್ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಕ್ಯಾನ್ ರಿವಲ್ಯೂಷನೈಸ್ ಇಂಡಿಯಾಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್? ಇಲ್ಲಿ ನೋಡಿ, ಒಂದು ಕ್ರಾಂತಿಯನ್ನ ಉಂಟು ಮಾಡಬಹುದಾ ಅಂತ ಕೇಳಿದಾನೆ. ನಾನು ಬರೀ ಜನರಲ್ ಆಗಿ ಬರೀಬಾರ್ದಿಲ್ಲಿ, ನಾನು ಏನ್ ಮಾಡ್ಬೇಕು, ಈ PLI ಸ್ಕೀಮ್ ಅಂದ್ರೆ ಏನು, ಯಾಕೆ ಬೇಕಾಗಿತ್ತು, ಮೇಕ್ ಇನ್ ಇಂಡಿಯಾ ಸ್ಕೀಮ್ ಯಾಕೆ ಬೇಕಾಗಿತ್ತು, ಈ ತರ ಸ್ಕೀಮ್ ತಗೊಂಡ್ಬಂದ್ರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಿದೆಯಲ್ಲ ಇದನ್ನ ರೆವಲ್ಯೂಷನೈಸ್ ಮಾಡ್ಬೋದಾ, ಮಾಡಿದ್ರೆ ಯಾವ ತರ ಮಾಡ್ಬೋದು, ಇಲ್ಲ ಅಂದ್ರೆ ಏನೇನ್ ಚಾಲೆಂಜಸ್ ಇದೆ, ಏನೇನ್ ನಾವು ವೇ ಫಾರ್ವರ್ಡ್ ತಗೋಬೇಕು, ಇದು ಕಂಟೆಕ್ಸ್ಟ್ ನಲ್ಲಿ ಯೋಚನೆ ಮಾಡ್ಬೇಕು. ಇದನ್ನ ಯೋಚನೆ ಮಾಡೋಕ್ಕಿಂತ ಮುಂಚೆ ಐ ವಾಂಟ್ ಯು ಟು ಗೋ ಥ್ರೂ ಅ ಬ್ರೀಫ್ ಓವರ್ ವ್ಯೂ ಅಬೌಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇನ್ ಇಂಡಿಯಾ. ರೈಟ್. ಸೊ ಒಂದ್ ಗೊತ್ತಿರ್ಲಿ, ನಮ್ಮ ದೇಶ ಇಂಡಿಪೆಂಡೆನ್ಸ್ ಆದಾಗ 1947 ಆದ್ಮೇಲೆ ವಿ ಫೋಕಸ್ಡ್ ಆನ್ 5-year plans. ರೈಟ್, 5-year plans ನ ಫೋಕಸ್ ಮಾಡಿದ್ವಿ. ದ ಮೇನ್ ಉದ್ದೇಶ ಆಫ್ 5-year plan ಈಸ್ ಟು ಫೋಕಸ್ ಆನ್ ಸೆಲ್ಫ್ ರಿಲಯನ್ಸ್. ನಮ್ಮ ದೇಶದಲ್ಲಿ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ನಾವೇ ಒಂದು ಸೆಲ್ಫ್ ರಿಲಯನ್ಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಈ ಸೆಲ್ಫ್ ರಿಲಯನ್ಸ್ ಅನ್ನೋದು ನಾವು ಜಾಸ್ತಿ ಗಮನ ಕೊಟ್ಟಿದ್ದು ಯಾವುದು, ಅಗ್ರಿಕಲ್ಚರ್ ಸೆಕ್ಟರ್ ಅಂಡ್ ಆಲ್ಸೋ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಬಟ್ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಾವು ಗಮನ ಕೊಟ್ಟಿದ್ದು ಯಾವ ಏರಿಯಾಸ್ ಅಲ್ಲಿ ಇತ್ತು, ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ನಾವು ಪ್ರಮೋಟ್ ಮಾಡಿದ್ವಿ. ಅಂದ್ರೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಜಾಸ್ತಿ ಪ್ರಮೋಟ್ ಮಾಡಿದ್ರಿಂದ ಏನಾಯ್ತು, ಅಲ್ಲಿ ಡಿಲೇಸ್, ಕರಪ್ಷನ್ಸ್, ಓಕೆ, ಹಲವಾರು ರೀತಿಯ ಇಶ್ಯೂಸ್ ಗಳು ಆಗ್ತಾ ಇರ್ತವೆ, ಲೈಕ್ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಒಂದಷ್ಟು ಏನೋ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಬಟ್ 100% ಏನಾಗ್ಲಿಲ್ಲ, ಎಫೆಕ್ಟಿವ್ನೆಸ್ ನಾವು ನೋಡ್ಲಿಲ್ಲ. ಇದಾದ್ಮೇಲೆ ಸರ್ವಿಸ್ ಸೆಕ್ಟರ್ ಏನಾಗಿದೆ, ಓಕೆ, ಸಡನ್ ಆಗಿ ಬೂಮ್ ಆಗ್ಬಿಡ್ತು ನಮ್ಮ ಇಂಡಿಯಾದಲ್ಲಿ, ಎಸ್ಪೆಷಲಿ ಆಫ್ಟರ್ ದ 1990s. ಓಕೆ, ಈಗಾಗಲೇ ನೀವು ನೋಡ್ಬೋದು ಇನ್ಫೋಸಿಸ್, TCS, ಓಕೆ, ಹಾಗೂ ಹಲವಾರು BPOs, ಹಲವಾರು ಏನೋ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ MNCs ಇವೆಲ್ಲ ಭಾರತದಿಂದನೂ ಬೇಸಿದಾವೆ. ಆಮೇಲೆ ಬೇರೆ ದೇಶದ MNCs ಕೂಡ ಸರ್ವಿಸ್ ಸೆಕ್ಟರ್ ನಲ್ಲಿ ನಮ್ಮ ದೇಶದಲ್ಲಿದಾವೆ. ಅಂಡ್ ಈಗಾಗಲೇ ನಿಮ್ಗೆ ಗೊತ್ತಿದೆ ಒಂದು ರಿಪೋರ್ಟ್, 55% ಪ್ಲಸ್ ಕಾಂಟ್ರಿಬ್ಯೂಷನ್ GDP-ಗೆ ಯಾವ ಸೆಕ್ಟರ್ ಮಾಡ್ತಿರೋದು, ನಮ್ಮ ಸರ್ವಿಸ್ ಸೆಕ್ಟರ್ ಮಾಡ್ತಾ ಇರೋದು. ಅಂಡ್ ಆಲ್ಸೋ ಇಫ್ ಯು ಸಿ ಅಗ್ರಿಕಲ್ಚರ್ ಸೆಕ್ಟರ್, ಇಟ್ ಈಸ್ ಜಸ್ಟ್ ಕಾಂಟ್ರಿಬ್ಯೂಟಿಂಗ್ ಅರೌಂಡ್ 14 to 17%. ಅಂಡ್ ಅಗ್ರಿಕಲ್ಚರ್ ಹ್ಯಾಸ್ ಮ್ಯಾಕ್ಸಿಮಮ್ ಲೇಬರ್ ಫೋರ್ಸ್ ಇನ್ ಇಟ್. 55% ಆಸ್ಪಾಸ್ ಏನಿದೆ ಅಗ್ರಿಕಲ್ಚರ್ ಅಲ್ಲಿ ಲೇಬರ್ ಫೋರ್ಸ್ ಇದೆ. ಅದೇ ಅಗ್ರಿಕಲ್ಚರ್ ಕಡಿಮೆ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಅದರ ತದ್ವಿರುದ್ಧವಾಗಿ ಸರ್ವಿಸ್ ಸೆಕ್ಟರ್ ಅಲ್ಲಿ ಏನಿದೆ ಜಾಸ್ತಿ ಕಾಂಟ್ರಿಬ್ಯೂಷನ್ ಇದೆ, ಆದ್ರೆ ಸ್ಕಿಲ್ಡ್ ಲೇಬರ್ ಫೋರ್ಸ್ ಜಾಸ್ತಿ ಇಲ್ಲ. ಸೊ ಇದನ್ನ ಗಮನಿಸಿದ್ರೆ ಏನಾಗ್ತಾ ಇದೆ, ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಿದೆ ನಮ್ಮ ಭಾರತದಲ್ಲಿ ತುಂಬಾ ಕಡಿಮೆ ಇದೆ. ಅಂಡ್ ಆಲ್ಸೋ ನಮ್ಮ ಏಮ್ ಆಸ್ ಪರ್ ಇಂಡಸ್ಟ್ರಿಯಲ್ ಪಾಲಿಸಿ, ನಮ್ ಏಮ್ ಎಷ್ಟು ಇತ್ತಂದ್ರೆ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನ 25% ಆಫ್ GDP-ಗೆ ನಾನು ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಇನ್ನವರೆಗೂ ವಿ ಹ್ಯಾವ್ ರೀಚ್ ಅರೌಂಡ್ 18%. ಅಂದ್ರೆ ಇನ್ನ ಇಲ್ಲಿ ಶಾರ್ಟೇಜ್ ಇದೆ. ಈ ಶಾರ್ಟೇಜ್ ಇರೋದು ಮೇನ್ ರೀಸನ್ ಏನ್ ಗೊತ್ತಾ, MSME ಸೆಕ್ಟರ್ಸ್ ಅಷ್ಟೊಂದು ಗ್ರೋ ಆಗಿಲ್ಲ. ಸ್ಕಿಲ್ ಇಂಡಿಯಾ ಮಿಷನ್ ಸ್ಟಾರ್ಟ್ ಮಾಡಿದೀವಿ, ಆದ್ರೆ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿಲ್ಲ. ಯಾಕೆ ಅಂತ ಅಂದ್ರೆ ಈ ಸ್ಕಿಲ್ ಇಂಡಿಯಾ ಮಿಷನ್ ನ ನಾವು ಮಾಡ್ತಾ ಇದೀವಿ, ಬಟ್ ಮೇಜರ್ಲಿ ವಿ ಆರ್ ಫೋಕಸಿಂಗ್ ಆನ್ ಸರ್ವಿಸ್ ಸೆಕ್ಟರ್ ರಿಲೇಟೆಡ್ ಸ್ಕಿಲ್ಸ್, ಬಟ್ ನಾಟ್ ಮ್ಯಾನುಫ್ಯಾಕ್ಚರಿಂಗ್. ದಟ್ ಕ್ಲಿಯರ್ಲಿ ಶೋಸ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದು ಅಷ್ಟೊಂದು ಗ್ರೋತ್ ಡೆವಲಪ್ಮೆಂಟ್ ಭಾರತದಲ್ಲಿ ಆಗಿಲ್ಲ. ಇದಕ್ಕೋಸ್ಕರನೇ ನಾವು ಒಂದು ಹೊಸ ಇನಿಷಿಯೇಟಿವ್ಸ್ ತಗೊಂಡಿದ್ವಿ, ದಟ್ ಇಸ್ ಮೇಕ್ ಇನ್ ಇಂಡಿಯಾ. ಮೇಕ್ ಇನ್ ಇಂಡಿಯಾ ಅಂತ ಅಂದ್ರೆ ವಿ ಶುಡ್ ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ ಅಂಡ್ ವಿ ಶುಡ್ ಫೋಕಸ್ ಆನ್ ಎಕ್ಸ್ಪೋರ್ಟ್ ಆಸ್ ವೆಲ್ ಆಸ್ ದ ಡೊಮೆಸ್ಟಿಕ್ ಕನ್ಸಂಪ್ಷನ್. ಸೊ ಈ ನಿಟ್ಟಿನಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ತಗೊಂಡ್ಬಂದ್ವಿ. ಇದಾದ್ಮೇಲೆ ರೀಸೆಂಟ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ PLI ಸ್ಕೀಮ್. PLI ಅಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ. ನೆನ್ಪಿರ್ಲಿ, ಇದೇನಪ್ಪಾ ಇದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತಂದ್ರೆ, ಹಲವಾರು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಅಥವಾ ಏರಿಯಾಸ್ ಇರ್ತವೆ, ಲೈಕ್ ಸೋಲಾರ್, ಲೈಕ್ ಏನೋ ಯಾವುದು ಫಾರ್ಮಾಸ್ಯೂಟಿಕಲ್,
ಈ ತರ ಹಲವಾರು ಏರಿಯಾಸ್ ಇರ್ತವೆ. ನಾವೇನ್ ಮಾಡ್ತೀವಿ ಅಂದ್ರೆ, ಈ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀರಾ, ಆಯ್ತು, ನಿಮ್ಗೆ ಒಂದು ಇಷ್ಟು ಪ್ರೊಡಕ್ಷನ್ ಮಾಡಿ ಇಷ್ಟು ಇನ್ಸೆಂಟಿವ್ ಕೊಡ್ತೀವಿ. ಇನ್ಸೆಂಟಿವ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಫಂಡ್ಸ್, ಇಟ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಟ್ಯಾಕ್ಸೇಷನ್, ಇಟ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಎಕ್ಸ್ಪೋರ್ಟ್ ಪ್ರಮೋಷನ್. ಸೊ ಹಿಂಗಾಗಿ ಏನ್ ಮಾಡ್ತಾ ಇದೀವಿ ನಾವು, ಪ್ರೊಡಕ್ಷನ್ ಎಷ್ಟ್ ಮಾಡ್ತೀರಿ ಅದರ ಬೇಸಿಸ್ ಮೇಲೆ ಇನ್ಸೆಂಟಿವ್ ನ ಲಿಂಕ್ ಮಾಡ್ತಾ ಇದೀವಿ ಅಂತ ಹೇಳಿದ್ವಿ. ಸೊ ಐ ವಾಂಟ್ ಯು ಟು ಗಿವ್ ಇನ್ ಅ ಕಮೆಂಟ್ ಸೆಕ್ಷನ್ ಎಷ್ಟು ಸೆಕ್ಟರ್ ಇದಾವೆ PLI ಸ್ಕೀಮ್ ಅಂಡರು, ಸ್ವಲ್ಪ ಮೆನ್ಷನ್ ಮಾಡಿ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಈಗಾಗಲೇ ಏನ್ ಮಾಡಿದ್ವಿ ನಾವು, ಹಲವಾರು ಸೆಕ್ಟರ್ಸ್ ನ PLI ಸ್ಕೀಮ್ ಅಂಡರ್ ತಗೊಂಡ್ ಬಂದಿದ್ವಿ. ಬೆಸ್ಟ್ ಎಕ್ಸಾಂಪಲ್ ಇಸ್ ಸೋಲಾರ್ ಸೆಕ್ಟರ್. ಓಕೆ, ನಾವೇನ್ ಮಾಡ್ತಾ ಇದ್ವಿ, ಸೋಲಾರ್ ಸೆಕ್ಟರ್ ಆಗ್ಲಿ, ಫಾರ್ಮಾಸ್ಯೂಟಿಕಲ್ ಆಗ್ಲಿ, ಈ ಸೆಕ್ಟರ್ ನ ತಗೊಂಡ್ಬಂದ್ರೆ ವಿ ಕ್ಯಾನ್ ಮೇಕ್ ಫಾರ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಆಸ್ ವೆಲ್ ಆಸ್ ವಿ ಕ್ಯಾನ್ ಮೇಕ್ ಇಂಡಿಯಾ ಆಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಈಗ ಗೊತ್ತಿರ್ಲಿ ಫ್ರೆಂಡ್ಸ್, ಈಗ ನಾನು ಏನಾದ್ರೂ ಮೇಕ್ ಇನ್ ಇಂಡಿಯಾ ಆಗ್ಲಿ, PLI ಸ್ಕೀಮ್ ಆಗ್ಲಿ ಮಾಡಿದೆ ಅಂದ್ರೆ ಅಡ್ವಾಂಟೇಜ್ ಏನು, ಬೇರೆ ದೇಶದಿಂದ ನನಗೆ ಹೂಡಿಕೆಗಳು ಬರ್ತದೆ. FDI ಆಗಿರ್ಬೋದು, ಅಥವಾ ಒಂದು ಟೆಕ್ನಾಲಜಿ ಆಗಿರ್ಬೋದು, ಅಥವಾ ಬೇರೆ ದೇಶದಿಂದ MNC ಕಂಪನಿಗಳು ಬಂದು ನಮ್ದ್ರಲ್ಲಿ ಬೆಂಗಳೂರಿನಲ್ಲಿ, ಹೈದರಾಬಾದ್ ನಲ್ಲಿ ಏನ್ ಮಾಡ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಬೋದು. ಇದರಿಂದ ಏನಾಯ್ತು, ನಮ್ಮ ದೇಶದಲ್ಲಿ ಬರೀ ಗವರ್ನಮೆಂಟೇ ದುಡ್ಡು ವೆಚ್ಚ ಮಾಡೋದಲ್ಲ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ, even we are facilitating these companies or these FDIs to invest in India and create a better infrastructure. ಇದನ್ನ ಮಾಡಿದ್ರಿಂದ ಏನಾಗ್ತದೆ, ನನಗೆ ಹೂಡಿಕೆ ಮಾಡೋದು ಅನಿವಾರ್ಯತೆ ಬರೋದಿಲ್ಲ. ಅವಾಗ ಗವರ್ನಮೆಂಟ್ ಏನ್ ಫೋಕಸ್ ಮಾಡ್ಬೋದು, ಗವರ್ನಮೆಂಟ್ ವಿಲ್ ಆಕ್ಟ್ ಆಸ್ ಅ ಫೆಸಿಲಿಟೇಟರ್. ಅಂಡ್ ದೀಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಏನ್ ಬೇಕಾಗಿತ್ತು, ಸ್ಕಿಲ್ಸ್ ಬೇಕಾಗಿತ್ತು. ನಾನೇನ್ ಮಾಡ್ಬೋದು, ಸ್ಕಿಲ್ ಇಂಡಿಯಾ 2.0 ಅಂತ ಹೊಸ ಸ್ಕೀಮ್ ಅನ್ನ ರಿವ್ಯಾಂಪ್ ಮಾಡ್ಬಿಟ್ಟು ತಗೊಂಡ್ಬಂದು ನಾನು ಸ್ಕಿಲ್ ಕೊಡ್ಬೋದು. ಅವಾಗ ಏನಾಗುತ್ತೆ, ಸ್ಕಿಲ್ಲು ಚೆನ್ನಾಗಾಯ್ತು, ನಮ್ ಡೆಮೋಗ್ರಾಫಿಕ್ ಡಿವಿಡೆಂಡ್ ಚೆನ್ನಾಗಿ ಯೂಸ್ ಆಯ್ತು, ಅಂಡ್ ಆಲ್ಸೋ ವಿ ಹ್ಯಾವ್ ಕ್ರಿಯೇಟೆಡ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್. ಇದರಿಂದ ಏನಾಯ್ತು, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಜಾಸ್ತಿ ಆಗುತ್ತೆ. ಅಂಡ್ ರೀಸೆಂಟ್ಲಿ ನಮ್ಮ ಟ್ಯಾರಿಫ್ ವಾರ್ಸ್ ಗಳು ನಡೀತಾ ಇದೆ. ಈ ಟ್ಯಾರಿಫ್ ವಾರ್ಸ್ ಗಳಿಂದ ಮತ್ತೆ ಸಿಕ್ಕಾಪಟ್ಟೆ ಏನೋ ನುಕ್ಸಾನ್ ಆಗ್ತಾ ಇದೆ, ದಟ್ ಈಸ್ ಲಾಸ್ ಆಗ್ತಾ ಇದೆ ಇಂಡಿಯಾಗೆ. ನಾವೇನ್ ಮಾಡ್ಬೋದು, ಇದನ್ನ ಕ್ಯಾಪಿಟಲೈಸ್ ಮಾಡ್ಕೋಬಹುದು ಇಲ್ಲಿ. ಯಾಕೆ, ಚೈನಾದವರದಿಂದ ಏನೋ ಟ್ಯಾರಿಫ್ ನ ಜಾಸ್ತಿ ಮಾಡಿದ್ದಾರೆ USA ದವರು. ಅವ್ರಿಗೆ ಏನ್ ಬೇಕು, ಒಳ್ಳೆ ಮಾರ್ಕೆಟ್ ಬೇಕು, ಒಳ್ಳೆ ಫ್ರೆಂಡ್ಸ್ ಬೇಕು. ದೇ ವಿಲ್ ಕಮ್ ಅಂಡ್ ಸೆಟ್ ಅಪ್ ಇನ್ ಇಂಡಿಯಾ. ಸೊ ಇದರಿಂದ ಏನಾಯ್ತು, ನಾನು ಅಲ್ಲಿ ವ್ಯಾಕ್ಯೂಮ್ ನ ಕೂಡ ಈಗ ಯೂಸ್ ಮಾಡ್ಕೋಬಹುದು. ಈ ನಿಟ್ಟಿನಲ್ಲಿ ನಿಮ್ಮ essay ಅನ್ನ ಸ್ಟ್ರಕ್ಚರ್ ಮಾಡಬೇಕು. ವಿಲ್ ಗೋ ಆನ್ ಟು ದ ಡಿಸ್ಕಷನ್ ಫಾರ್ ದಿಸ್. ಅಂಡ್ ರಿಮೆಂಬರ್, ವೆನ್ ಯು ಡಿಸ್ಕಸ್, ಐ ವಾಂಟ್ ಯು ಟು ಗೋ ಥ್ರೂ ದಿಸ್ ಪರ್ಟಿಕ್ಯುಲರ್ ಸ್ಲೈಡ್. ನಾನು ಏನ್ ಮಾಡಿದೀನಿ ಅಂದ್ರೆ, ಒಂದು ಕೀ ವರ್ಡ್ಸ್ ಡೆಫಿನೇಷನ್ ಎಲ್ಲ ಕೊಟ್ಟಿದ್ದೀನಿ. PLI ಸ್ಕೀಮ್ ಅಂದ್ರೆ ಏನು, ಮೇಕ್ ಇನ್ ಇಂಡಿಯಾ ಅಂದ್ರೆ ಏನು, ಏನ್ ಫೋಕಸ್ ಮಾಡ್ತಾ ಇದೀವಿ. ಅಂಡ್ ಇನ್ ಯುವರ್ ಟಾಪಿಕ್ ವಿ ಹ್ಯಾವ್ ಯೂಸ್ ಅ ಟರ್ಮ್ ಕ್ರಾಂತಿಕಾರಿ ಅಂತ ಹೇಳಿದ್ವಿ. ರಿವಲ್ಯೂಷನೈಸ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಅಂದ್ರೆ ಕ್ರಾಂತಿಕಾರಿ ಅಂದ್ರೆ ಬರೀ ಬೆಳವಣಿಗೆ ಅಷ್ಟೇ ಅಲ್ಲ, ಈ ಕ್ರಾಂತಿಕಾರಿ ಅಂದ್ರೆ ನನ್ನ ಪ್ರಮಾಣ, ದಟ್ ಈಸ್ ದ ಸ್ಕೇಲ್ ಕೂಡ ಜಾಸ್ತಿ ಆಗ್ಬೇಕು. ಅಂಡ್ ಆಲ್ಸೋ ನನ್ನ ಗುಣಮಟ್ಟ ಇನ್ ದ ಫಾರ್ಮ್ ಆಫ್ ಉದ್ಯೋಗ, ಆಸ್ ವೆಲ್ ಆಸ್ ಗುಣಮಟ್ಟ ಇನ್ ದ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್, ಎರಡೂ ಕೂಡ ಜಾಸ್ತಿ ಆಗ್ಬೇಕು. ಇದಲ್ಲದೆ ಎಕ್ಸ್ಪೋರ್ಟ್ ಪ್ರಮೋಷನ್ ಕೂಡ ಏನ್ ಮಾಡ್ಬೇಕು, ವೃದ್ಧಿ ಆಗ್ಬೇಕು ಅಥವಾ ಪರಿವರ್ತನೆ ಆಗ್ಬೇಕು. ಈ ನಿಟ್ಟಿನಲ್ಲಿ ನಾನು ಈ ಟಾಪಿಕ್ ನ ಡಿಸ್ಕಸ್ ಮಾಡೋಣ. ಓಕೆನಾ, ಇಲ್ಲೊಂದಷ್ಟು ಡೇಟಾ ಇದೆ, ಯು ಕ್ಯಾನ್ ಪಾಸ್ ಅ ವಿಡಿಯೋ, ಹ್ಯಾವ್ ಅ ಲುಕ್ ಅಟ್ ದಿಸ್ ಡೇಟಾ. ಇವುಗಳನ್ನ ನೀವು ಸಮರ್ಥನೆ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು. ಈಗ ಇಂಟ್ರೊಡಕ್ಷನ್ ಹೋಗ್ಬಿಡೋಣ. ಇಂಟ್ರೊಡಕ್ಷನ್ ಅಂತ ಬಂದಾಗ ನೆನ್ಪಿಡಿ ಫ್ರೆಂಡ್ಸ್, ನಾನು ಇಂಟ್ರೊಡಕ್ಷನ್ ನ ಈ ತರ ಬರಿತೀನಿ. ನನ್ನ ಐಡಿಯಾ ಏನಿತ್ತು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು, PLI ಸ್ಕೀಮು, ಮೇಕ್ ಇನ್ ಇಂಡಿಯಾ, ರೆವಲ್ಯೂಷನೈಸ್, ಇವು ಕೀವರ್ಡ್ಸ್ ಅಲ್ವಾ. ಈ 4 ಕೀವರ್ಡ್ಸ್ ನ ಲಿಂಕ್ ಮಾಡಿ ಬರೆಯೋದೇ ಇಂಟ್ರೊಡಕ್ಷನ್. ನಾನೇನ್ ಮಾಡ್ತೀನಿ ಅಂದ್ರೆ, ಒಂದು ಡೇಟಾ ಮುಖಾಂತರ ಸ್ಟಾರ್ಟ್ ಮಾಡಿ. ನಮ್ಮ ಭಾರತದಲ್ಲಿ ಏನಾಗಿದೆ ಅಂದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೋರ್ಟ್ಸ್ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗ್ತಾ ಇದೆ. ಇಟ್ ಹಸ್ ಹಿಟ್ $447 ಬಿಲಿಯನ್ ಇನ್ 2023. ಅಂಡ್ ಆಲ್ಸೋ ಮೊಬೈಲ್ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗಿದೆ. ಇಂಡಿಯಾದವರು $11 ಬಿಲಿಯನ್ ರೀಚ್ ಆಗಿದ್ದಾರೆ. ವಿ ಆರ್ ಸೆಕೆಂಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ಪೋರ್ಟ್ ಆಫ್ ಮೊಬೈಲ್ ಐಟಮ್ಸ್. ದಿಸ್ ಕ್ಲಿಯರ್ಲಿ ಶೋಸ್ ದ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಂಡ್ ಆಲ್ಸೋ ಹವೆವರ್, ನಾನು ಇಲ್ಲಿ ಏನ್ ಬರಿತೀನಿ ಅಂದ್ರೆ, 2ನೇ ಪ್ಯಾರಾದಲ್ಲಿ ಹವೆವರ್ ಏನಾಗ್ತಾ ಇದೆ, ಈ GDP ಕಾಂಟ್ರಿಬ್ಯೂಷನ್ ಏನಿದೆಯಲ್ಲ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದು, ಇಟ್ ಈಸ್ ಜಸ್ಟ್ 17%, ಅರೌಂಡ್ 17%. ಇದು ಏನ್ ಸೂಚಿಸ್ತಾ ಇದೆ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸ್ಕಿಲ್ ಎಬಿಲಿಟಿ 25%ಗೂ ನಾವು ರೀಚ್ ಆಗ್ಬೋದಿತ್ತು. ನಾವು ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೀವಿ. ಏನ್ ರೀಸನ್ ಏನಪ್ಪಾ ಅಂತಂದ್ರೆ, ನಮ್ಮ ಹತ್ರ ಏನಿದೆ, ಕೌಶಲ್ಯ ಕಡಿಮೆ ಇದೆ. ಅಂಡ್ ಆಲ್ಸೋ MSME ಏನಾಗಿದೆ, ಹೊರಗೆ ಹೋಗ್ಬಿಟ್ಟಿದೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ 100% ಕಾಂಟ್ರಿಬ್ಯೂಷನ್ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದ್ರೆ, ಒಂದಷ್ಟು ಕ್ಲಾಸಸ್ ಇದೆ. ಇನ್ನೇನು MSME ರಿಜಿಸ್ಟರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಲೈಸೆನ್ಸ್ ತಗೋಬೇಕು, ಹಲವಾರು ರಿಜಿಸ್ಟ್ರೇಷನ್ ಮಾಡ್ಬೇಕು, ಅಲ್ಲಿ ಕುಂದು ಕೊರತೆ ಇದೆ. ಅದಕ್ಕೋಸ್ಕರ ಅವು ಕೂಡ ಹೊರಗಿದಾವೆ. ಇದಾದ್ಮೇಲೆ ಮೂಲ ಸೌಕರ್ಯ ಅಂತ ಹೇಳ್ತೇನೆ, ಇನ್ಫ್ರಾಸ್ಟ್ರಕ್ಚರ್ ಡೆಫಿಸಿಟ್ ಇದೆ. ಇದಲ್ಲದೆ ಏನ್ ಮಾಡ್ತಾ ಇದೀವಿ ನಾವು, ಇದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಹಲವಾರು ಇನಿಷಿಯೇಟಿವ್ ತಗೊಂಡಿದೀವಿ. ಅದರಲ್ಲಿ ಪ್ರಮುಖವಾದದ್ದು ಏನಪ್ಪಾ ಅಂತಂದ್ರೆ, ಮೇಕ್ ಇನ್ ಇಂಡಿಯಾ ಅಂಡ್ ಸ್ಕಿಲ್ ಇಂಡಿಯಾ ಪ್ರಾಜೆಕ್ಟ್. ಇದರ ಜೊತೆಗೆ ಇತ್ತೀಚಿನ ದಿನದಲ್ಲಿ PLI ಸ್ಕೀಮ್ ಅಂತ ತಗೊಂಡ್ಬಂದಿದ್ದೀವಿ ಫಾರ್ ಸೆಲೆಕ್ಟೆಡ್ ಸೆಕ್ಟರ್ಸ್. ದಿಸ್ ಈಸ್ ಅ ವೇ ಐ ಶುಡ್ ರೈಟ್ ದ ಇಂಟ್ರೊಡಕ್ಷನ್.
ಇದನ್ನ ಒಂದು 3 ಅಥವಾ 4 ಪ್ಯಾರಾದಲ್ಲಿ ಬರೀತೀರಿ ಫ್ರೆಂಡ್ಸ್. ಇದಾದ್ಮೇಲೆ ವಿ ವಿಲ್ ಗೋ ಆನ್ ಟು ದ ಬಾಡಿ. ಅಂಡ್ ಬಾಡಿಗೆ ಹೋದಾಗ ನೆನ್ಪಿಡಿ, ಈಗ ಡೈರೆಕ್ಟ್ಲಿ ಅಡ್ವಾಂಟೇಜಸ್ ಆಫ್ ಮೇಕ್ ಇನ್ ಇಂಡಿಯಾ ಅಂತ ಬರೆಯೋಕ್ಕಿಂತ ಮುಂಚೆ ಐ ಶುಡ್ ಟೆಲ್ ದ ರೀಡರ್ ವಾಟ್ ಎಕ್ಸಾಕ್ಟ್ಲಿ ದ ಸ್ಟೇಟಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಅದರ್ ಸೆಕ್ಟರ್ಸ್ ಇನ್ ಜನರಲ್. ನಾನು ಅಲ್ಲಿ ಒಂದು ಬ್ರೀಫ್ ಓವರ್ವ್ಯೂ ಕೊಡೋಣ. ಭಾರತ ದೇಶ ಇಂಡಿಪೆಂಡೆನ್ಸ್ ಆದಾಗ ಈ ತರ ಸೆಟಪ್ ಇತ್ತು. ಓಕೆ, ಅಲ್ಲಿ ನಾವು ಪವರ್ಟಿ, ಬಡತನ, ಓಕೆ, ಹಂಗರು, ಆಮೇಲೆ ಹಲವಾರು ಬೇರೆ ಬೇರೆ ರೀತಿಯ ಇಶ್ಯೂಸ್ ನೋಡ್ತಾ ಇದ್ವಿ. ಅಲ್ಲಿ ಮ್ಯಾಕ್ಸಿಮಮ್ ಪೀಪಲ್ ಎಲ್ಲಿ ರಿಲೈ ಆಗಿದ್ರು, ಅಗ್ರಿಕಲ್ಚರ್ ಸೆಕ್ಟರ್ ರಿಲೈ ಆಗಿದ್ರು. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಇನಿಷಿಯಲ್ 5 year ಪ್ಲಾನ್ಸ್ ಅಲ್ಲಿ ಅಗ್ರಿಕಲ್ಚರ್ ನ ಜಾಸ್ತಿ ಫೋಕಸ್ ಮಾಡಿದೆ. ಕ್ರಮೇಣವಾಗಿ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಸ್ಟಾರ್ಟ್ ಮಾಡಿದೆ. ಆದ್ರೆ ನಮ್ಮ ಹತ್ರ ಹೂಡಿಕೆ ಇರ್ಲಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಇರ್ಲಿಲ್ಲ. ಅಂಡ್ ಆಲ್ಸೋ ಗವರ್ನಮೆಂಟ್ ವಾಸ್ ಫೋಕಸ್ಡ್ ಆನ್ ಕ್ಲೋಸ್ಡ್ ಎಕನಾಮಿ ದಟ್ ಟೈಮ್. ಕ್ಲೋಸ್ಡ್ ಎಕನಾಮಿ ಅಂದ್ರೆ ಜಾಸ್ತಿ ಬೇರೆ ದೇಶದ ಸಂಪರ್ಕ ಕಡಿಮೆ ಇತ್ತು ನಮ್ದು. ಅಂಡ್ ಅಲ್ಲಿ ಹಲವಾರು ಇಶ್ಯೂಸ್ ಇತ್ತು, ಲೈಕ್ ಕರಪ್ಷನ್, ಲೈಕ್ ರೆಡ್ ಟೇಪಿಸಮ್, ಈ ತರ ಎಲ್ಲ ಇತ್ತು. ಅದಕ್ಕೋಸ್ಕರನೇ ಟಿಲ್ 1990s ವಿ ಡಿಡ್ ನಾಟ್ ಸಿ ಹ್ಯೂಜ್ ಮಾಸ್ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಇನ್ ಇಂಡಿಯಾ. ಸೊ ಇದನ್ನ ಒಂದು ಬ್ರೀಫ್ ಓವರ್ವ್ಯೂ ಕೊಡ್ತೀರಿ. ಅದಾದ್ಮೇಲೆ ವಾಟ್ ವಿ ಕ್ಯಾನ್ ಡೂ, ಇವೆಲ್ಲ ಸಮಸ್ಯೆಗಳಿಂದ ಏನ್ ಮಾಡಿದ್ವಿ ನಾವು ಹೊರಗೆ ಹೋಗೋಕೋಸ್ಕರ ಆಫ್ಟರ್ 2014 we have seen a lot of changes with respect to manufacturing sectors and boosting India's manufacturing base ಅಂತ ಹೇಳಿ ನನ್ನ ಟಾಪಿಕ್ ಲಿಂಕ್ ಮಾಡೋಣ. ಇಲ್ಲಿ ಏನ್ ಬರೀತೀರಿ ಅಂದ್ರೆ, we have started with 2 important schemes. One is Make in India, ಇನ್ನೊಂದು PLI ಸ್ಕೀಮ್ ಅಂತ ತಗೊಂಡ್ಬಂದ್ವಿ. ಏನ್ ರೀಸನ್ ಅಂದ್ರೆ, ಈ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಕಡಿಮೆ ಇತ್ತು, ಇದನ್ನ ನಾನು ಪುನರಾವರ್ತನೆ ಮಾಡೋಣ ಅಥವಾ ರಿವ್ಯಾಂಪ್ ಮಾಡೋಣ ಅಂತ ಅನ್ಕೊಂಡ್ಬಿಟ್ಟು ನಾನು ಒಂದು ಸ್ಕೀಮ್ ತಗೊಂಡ್ಬಂದಿದ್ದೀನಿ. ಇಲ್ಲಿ ಡಿಫೈನ್ ಮಾಡಿ ವಾಟ್ ಇಸ್ PLI ಸ್ಕೀಮ್, ವಾಟ್ ಈಸ್ ಮೇಕ್ ಇನ್ ಇಂಡಿಯಾ ಸ್ಕೀಮ್ ಇನ್ 1 or 2, 3 ಪ್ಯಾರಾ. ಇದಾದ್ಮೇಲೆ ಯು ಪ್ರೊಸೀಡ್ ವಿತ್ ಏನೇನ್ ನಾವು ಮಾಡಿದೀವಿ ಇನ್ PLI ಸ್ಕೀಮ್ಸ್. ಐ ಹೋಪ್ ಯು ಆರ್ ಗೆಟಿಂಗ್ ಹಿಯರ್. ಇದನ್ನ ಫೋಕಸ್ ಮಾಡಿ. ಅದಾದ್ಮೇಲೆ ಅರ್ಲಿ ಸಕ್ಸಸ್ ನ ಡೈರೆಕ್ಟ್ ಸ್ಟಾರ್ಟ್ ಮಾಡ್ಬಿಡೋಣ. ಏನಂದ್ರೆ ಈ PLI ಸ್ಕೀಮು ಮತ್ತೆ ಮೇಕ್ ಇನ್ ಇಂಡಿಯಾ, ಓಕೆ, ಏನೇನ್ ನಾವು ಚೆನ್ನಾಗಿ ಮಾಡಿದೀವಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರ ಕೊಡೋಣ. ನಾ ಇಲ್ಲಿ ಏನ್ ಮೆನ್ಷನ್ ಮಾಡಿದ್ದೀನಿ ಅಂದ್ರೆ, ಒಂದೇದು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ ನಮ್ಮ ದೇಶದಲ್ಲಿ ಹಲವಾರು MNCs ಬಂದು ಇಲ್ಲಿ ಸೆಟಪ್ ಮಾಡಿದ್ದಾರೆ. ಏನ್ ರೀಸನ್? ವಿ ಆರ್ ಪ್ರಮೋಟಿಂಗ್ ಮೇಕ್ ಇನ್ ಇಂಡಿಯಾ ಆಸ್ ವೆಲ್ ಆಸ್ ಮೇಕ್ ಫಾರ್ ದ ವರ್ಲ್ಡ್. ಸೊ ಇಲ್ಲಿ ಆಪಲ್, ಫಾಕ್ಸ್ಕಾನ್, ಸ್ಯಾಮ್ಸಂಗ್, ಈ ತರ ಹಲವಾರು ಇಂಪಾರ್ಟೆಂಟ್ MNCs, ಓಕೆ, ಇವೆಲ್ಲ ಬಂದು ಇಂಡಿಯಾದಲ್ಲಿ ಬೇಸ್ ಸೆಟಪ್ ಮಾಡಿದೆ. ಸೊ ಈಗಾಗಲೇ ನಮ್ಗೆ ಗೊತ್ತಿದೆ, ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಇಟ್ ಹಸ್ ಹಿಟ್ ರೆಕಾರ್ಡ್ ಹೈ ಅಂಡ್ ವಿ ಆರ್ ಸೆಕೆಂಡ್ ಹೈಯೆಸ್ಟ್ ಪ್ರೊಡ್ಯೂಸರ್. ಅದಾದ್ಮೇಲೆ ಫಾರ್ಮಾಸ್ಯೂಟಿಕಲ್ಸ್ ನ ನಾವೇನಂತ ಹೇಳ್ತೀವಿ ಅಂದ್ರೆ APIs ಅಂತ ಹೇಳ್ತೀವಿ. ದೀಸ್ ಆರ್ ಲೈಕ್ ರಾ ಮಟೀರಿಯಲ್ಸ್ ಫಾರ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ. ಇದನ್ನ ನಾವು ಜಾಸ್ತಿ ಎಲ್ಲಿಂದ ಇಂಪೋರ್ಟ್ ಮಾಡ್ತಾ ಇದೀವಿ? ಚೈನಾದಿಂದ ಇಂಪೋರ್ಟ್ ಮಾಡ್ತಾ ಇದೀವಿ. ನಾಳೆ ಚೈನಾದವ್ರು ಏನಾದ್ರು ಇಂಪೋಸ್ ಮಾಡಿದ್ರು ಸ್ಯಾಂಕ್ಷನ್ಸ್ ಅಥವಾ ಏನಿದು ಸಪ್ಲೈ ಚೈನ್ ಅಂತ ಹೇಳ್ತೀನಿ, ಅದನ್ನ ಡಿಸ್ಟರ್ಬ್ ಮಾಡಿದ್ರು ಅಂದ್ರೆ ಅವಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಲ್ವಾ ನಮ್ಮ ಫಾರ್ಮಾಸ್ಯೂಟಿಕಲ್. ಅದಕ್ಕೋಸ್ಕರನೇ ಈ PLI ಸ್ಕೀಮ್ ಅಂಡರು ಅಂಡ್ ಆಲ್ಸೋ ಮೇಕ್ ಇನ್ ಇಂಡಿಯಾ ಸ್ಕೀಮ್ ಅಂಡರು ನಾನೇನ್ ಮಾಡ್ತಿದ್ದೀನಿ, ಹಲವಾರು ಇನ್ಸೆಂಟಿವ್ಸ್ ಕೊಟ್ಟಿದ್ದೀನಿ. ದ ಮೇಜರ್ ರೀಸನ್ ಫಾರ್ ದಿಸ್ ಇಸ್ ಟು ರಿಡ್ಯೂಸ್ ದ ಇಂಪೋರ್ಟ್ ರಿಡಕ್ಷನ್ ಆಸ್ ವೆಲ್ ಆಸ್ ಟು ಎನ್ಹಾನ್ಸ್ ವಾಟ್ ನಮ್ಮ ಭಾರತದಲ್ಲಿ ಪ್ರೊಡಕ್ಷನ್ ನ ಜಾಸ್ತಿ ಮಾಡ್ಲಿಕ್ಕೆ. ಯಾವುದು? ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್. ಅಂಡ್ ಐ ಹೋಪ್ ಯು ರಿಮೆಂಬರ್, ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಭಾರತ ಈ ಜನರಿಕ್ ಫಾರ್ಮಾಸ್ ಅಂತ ಹೇಳ್ತೀವಿ, ಫಾರ್ಮಾಸ್ಯೂಟಿಕಲ್ ಜನರಿಕ್ ಫಾರ್ಮಾಸ್ಯೂಟಿಕಲ್ಸ್, ಈ ಪೇಟೆಂಟ್ ಆಗಿ 20 ವರ್ಷ ಆದ ನಂತರ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಆ ಮೆಡಿಸಿನ್ಸ್ ಗಳನ್ನ. ಆ ತರ ಮೆಡಿಸಿನ್ಸ್ ಅಲ್ಲಿ ಇಂಡಿಯಾ ನಂಬರ್ 1 ಸ್ಥಾನದಲ್ಲಿದೆ ಇನ್ ದ ವರ್ಲ್ಡ್. ಓಕೆ, ಜನರಿಕ್ ಮೆಡಿಸಿನ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ. ಸೊ ಆ ನಿಟ್ಟಿನಲ್ಲಿ ನಾನು ಏನ್ ಮಾಡ್ಬೋದು, ನನ್ನ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗು ಜಾಸ್ತಿ ಮಾಡ್ಬೋದು. ಐ ಕ್ಯಾನ್ ಎಕ್ಸ್ಪೋರ್ಟ್ ದಿ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಆಲ್ಸೋ. ಈ ನಿಟ್ಟಿನಲ್ಲಿ ಮೇಕ್ ಇನ್ ಇಂಡಿಯಾ ಹೆಲ್ಪ್ ಆಗುತ್ತೆ. ಅಂಡ್ ದೀಸ್ ಆರ್ ಇನಿಷಿಯಲ್ ಸಕ್ಸಸ್ ವಿ ಆಲ್ರೆಡಿ ಸೀನ್. ಅಂಡ್ ಆಲ್ಸೋ ಟೆಲಿಕಾಂ ಸೆಕ್ಟರ್ ಅಂಡ್ ಸೋಲಾರ್ ಮಾಡ್ಯೂಲ್ಸ್. ನೀವು ಈಗಾಗಲೇ ಗಮನಿಸಿರ್ಬೋದು, ಇಂಡಿಯಾ ಈಸ್ ಫಾಸ್ಟ್ಲಿ ಫಾರ್ವರ್ಡಿಂಗ್ ವಿತ್ ರೆಸ್ಪೆಕ್ಟ್ ಟು 4G as well as 5G ಟೆಕ್ನಾಲಜಿ. ಅಂದ್ರೆ ನಾವು ಇನ್ನ ಅಪ್ಕಮಿಂಗ್ ಟೆಕ್ನಾಲಜೀಸ್ ಕೂಡ ಆರಾಮಾಗಿ ಕಾರ್ಯರೂಪಕ್ಕೆ ಈಸಿಯಾಗಿ ತಗೊಂಡ್ಬರುವಂತ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಮಾಡ್ತಾ ಇದೀವಿ. ವೆದರ್ ಇಟ್ ಈಸ್ 5G, ಓಕೆ, ವೆದರ್ ಇಟ್ ಈಸ್ ದ ಸೋಲಾರ್ ಕೆಪಾಸಿಟಿ. ನಮ್ಗೆ ಈಗಾಗಲೇ ಗೊತ್ತಿದೆ, ಸೋಲಾರ್ ಕೆಪಾಸಿಟಿ ಅಂತ ಬಂದಾಗ ಭಾರತದಲ್ಲಿ ಈ ಆಲ್ರೆಡಿ ವಿ ಹ್ಯಾವ್ ಟಚ್ಡ್ 71 GW ಇನ್ 2023. ರಿಮೆಂಬರ್ ಫ್ರೆಂಡ್ಸ್, ನಮ್ ದೇಶದವರು ಪ್ಯಾರಿಸ್ ಅಗ್ರಿಮೆಂಟ್ ಆಗಿತ್ತಲ್ವಾ, ಅಲ್ಲಿ ಪ್ಲೆಜ್ ಮಾಡಿದ್ರು ಏನಂದ್ರೆ ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ ಬರ್ತದೆ. ಅಲ್ಲಿ ಏನ್ ಹೇಳಿದ್ವಿ, 180 GW ಫ್ರಮ್ ರಿನ್ಯೂವೇಬಲ್ ಎನರ್ಜಿ ಮಾಡ್ತೀವಿ ಅಂತ ಅವಾಗ ಹೇಳಿದ್ವಿ. ಬಟ್ ಈಗಾಗಲೇ ನಾವೇನ್ ಮಾಡಿದ್ವಿ, ಬರೀ ಸೋಲಾರ್ ಸೆಕ್ಟರ್ ಇಂದಾನೆ 71 GW ಕೊಟ್ಟಿದ್ವಿ. ದಟ್ ಕ್ಲಿಯರ್ಲಿ ಶೋಸ್ ವಿ ಆರ್ ಆನ್ ಪಾರ್ ವಿತ್ ಅವರ್ ಟಾರ್ಗೆಟ್ಸ್. ಅಂಡ್ ರೀಸೆಂಟ್ಲಿ ನೀವು ನ್ಯೂಸ್ ಪೇಪರ್ ಓದ್ತಾ ಇದ್ರೆ ಇದನ್ನ into 2 ಮಾಡ್ತೀವಿ ಅಂತ ಹೇಳಿದ್ವಿ. ದಟ್ ಈಸ್ ಅವರ್ ಪ್ಲಾನ್ ಇಸ್ ಟು ರೀಚ್ ಮೋರ್ ದೆನ್ 300 GW ಇನ್ ನೆಕ್ಸ್ಟ್ 5 years. ಅದು ನಮ್ಮ ಉದ್ದೇಶ ಇದೆ. ಇದನ್ನೆಲ್ಲ ನೋಡಿದ್ರೆ ಏನ್ ಅನ್ಸ್ತಾ ಇದೆ, ಇಂಡಿಯಾ ಮೇಕ್ ಇನ್ ಇಂಡಿಯಾ ಮತ್ತೆ PLI ಸ್ಕೀಮು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಇದನ್ನ ರೀಇಟರೇಟ್ ಮಾಡ್ತಾ ಇರ್ಬೇಕು ಫ್ರೆಂಡ್ಸ್. ಇದನ್ನ 1 ಅಥವಾ 2 ಪ್ಯಾರಾದಲ್ಲಿ ಬರೆದು ಇದನ್ನ ಮೆನ್ಷನ್ ಮಾಡ್ತಾರೆ.
ಇಂಡಿಯಾದಲ್ಲಿ ಮೇಕ್ ಇನ್ ಇಂಡಿಯಾ ಮತ್ತೆ PLI ಸ್ಕೀಮು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದೆ. ಇದು ಇನಿಷಿಯಲ್ ಸಕ್ಸಸ್ ಅಂತ ಹೇಳ್ಬೇಕು. ಅದಾದ್ಮೇಲೆ FDI ಗ್ರೋತ್ ನಿಮ್ಗೆ ಈಗಾಗಲೇ ಗೊತ್ತಿದೆ. ಆಸ್ ಪರ್ ದ RBI ಡೇಟಾ $83.5 billion ಏನಾಗಿದೆ ಇನ್ಫ್ಲೋ ಆಗಿದೆ. ಅಂಡ್ ರೀಸೆಂಟ್ಲಿ ವಿ ಹ್ಯಾವ್ ಸೀನ್ ದಿಸ್ FDI ಹ್ಯಾಸ್ ಕಮ್ ಇನ್ ಟು majority in Bengaluru and the southern states. This clearly shows southern state performance with respect to Make in India is far better than any other parts of India. So ಈ ತರ ನೀವು ಬರೀಬಹುದು. ಇದಲ್ಲದೆ ಈಗ ಇಷ್ಟೊತ್ತನ ಏನ್ ನೋಡಿದೆ, ಹಲವಾರು ಏರಿಯಾಸ್ ಬೆನಿಫಿಟ್ ಆಗಿದಾವೆ ಅಂತ. ಬರೀ ಏರಿಯಾಸ್ ಅಷ್ಟೇ ಅಲ್ಲ ಫ್ರೆಂಡ್ಸ್, ದಿಸ್ ಹ್ಯಾಸ್ ಬೆನಿಫಿಟೆಡ್ ದ ಸ್ಟ್ರಕ್ಚರಲ್ ಏರಿಯಾಸ್ ಆಲ್ಸೋ. ಸ್ಟ್ರಕ್ಚರಲ್ ಬೆನಿಫಿಟ್ಸ್ ಅಂತ ಹೇಳ್ತೀನಿ. ಏನಿದು ಸ್ಟ್ರಕ್ಚರಲ್ ಬೆನಿಫಿಟ್ಸ್ ಅಂದ್ರೆ, ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಪ್ರಾಬ್ಲಮ್ ಏನಿತ್ತು, ಮೊದಲು ಇನ್ಫ್ರಾಸ್ಟ್ರಕ್ಚರ್ ಇತ್ತು. ನಾನು ಮೇಕ್ ಇನ್ ಇಂಡಿಯಾ ಮತ್ತು PLI ಸ್ಕೀಮ್ ಮಾಡಿದಾಗ ಏನಾಯ್ತು, ಇನ್ಫ್ರಾಸ್ಟ್ರಕ್ಚರ್ ಬೂಸ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾಕೆ ಅಂದ್ರೆ ಗವರ್ನಮೆಂಟ್ ಇಸ್ ನೌ ಆಕ್ಟಿಂಗ್ ಆಸ್ ಫೆಸಿಲಿಟೇಟರ್. ಅವಾಗ ಏನಾಗುತ್ತೆ, ಹೂಡಿಕೆ ಮಾಡೋರು ಆರಾಮಾಗಿ ಬರ್ತಾರೆ. ಯಾಕೆ, ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾಡಿದೀವಿ. ನಾವೇನ್ ಮಾಡಿದೀವಿ, ಒಂದು ಏನೋ ಸಪರೇಟ್ ಚಾನಲ್ ಕ್ರಿಯೇಟ್ ಮಾಡಿದೀವಿ ಅಂಡರ್ PLI ಸ್ಕೀಮ್. ನಾನೇನ್ ಮಾಡಿದೀನಿ, ವೆಬ್ಸೈಟ್ ಕ್ರಿಯೇಟ್ ಮಾಡಿದೀನಿ. ಅಲ್ಲಿ ಏನ್ ಮಾಡ್ತಾರೆ, ಈಸಿಯಾಗಿ ಬಂದು ಯಾರು ಇಂಟ್ರೆಸ್ಟೆಡ್ ಇದಾರೆ ಅವರು ಏನ್ ಮಾಡ್ಬೋದು, ಹೂಡಿಕೆ ಹಾಕ್ಬೋದು ಅಥವಾ ಕ್ಲಿಯರೆನ್ಸ್ ಗಳನ್ನ ತಗೋಬಹುದು. ಇದರಿಂದ ಏನಾಯ್ತು, PLI ಸ್ಕೀಮ್ ಅಷ್ಟೇ ಪ್ರಮೋಟ್ ಆಗ್ಲಿಲ್ಲ, ಒಂದಷ್ಟು ಬೇಸಿಕ್ ಸ್ಟ್ರಕ್ಚರಲ್ ಅಡ್ಜಸ್ಟ್ಮೆಂಟ್ ಕೂಡ ಆಯ್ತು. ರಚನಾತ್ಮಕ ಪ್ರಯೋಜನಗಳು ಅಂತ ಹೇಳ್ತೀನಿ ನಾನು ಇದನ್ನ. ಇದಾಯ್ತು. ಒಂದೇದೇನಪ್ಪಾ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬೂಸ್ಟ್ ಆಯ್ತು. ಎಸ್ಪೆಷಲಿ ಎಕ್ಸಾಂಪಲ್ ನಾನು ಹೇಳ್ಬೇಕಂದ್ರೆ, ಗತಿ ಶಕ್ತಿ ಯೋಜನೆ ಮಾಡಿದ್ವಿ ಅಂಡ್ ಆಲ್ಸೋ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಮಾಡಿದ್ವಿ. ಇಲ್ಲಿ ಗವರ್ನಮೆಂಟ್ ಹ್ಯಾಸ್ ಕ್ರಿಯೇಟೆಡ್ ಇನ್ಫ್ರಾಸ್ಟ್ರಕ್ಚರ್ ಅಲಾಂಗ್ ವಿತ್ ಪ್ರೈವೇಟ್ ಪ್ಲೇಯರ್ಸ್. ಇದರಿಂದ ಏನಾಯ್ತು, ನನಗೆ ಹೂಡಿಕೆಗಳು ಜಾಸ್ತಿ ಆಯ್ತು. ನಾಟ್ ಜಸ್ಟ್ ಫಿಸಿಕಲ್ ಬಟ್ ಆಲ್ಸೋ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್. ಇದಾದ್ಮೇಲೆ ಲೇಬರ್ ಕೋಡ್ಸ್ ಅನ್ನ ರೀಸೆಂಟ್ಲಿ ಚೇಂಜ್ ಮಾಡಿದ್ವಿ. ಲೇಬರ್ ಕೋಡ್ಸ್ ಮೊದಲು ಹಲವಾರು ಓಲ್ಡ್ ಏಜ್ ಲೇಬರ್ ಕೋಡ್ಸ್ ಇತ್ತು. ಅವೇನ್ ಮಾಡಿದ್ವಿ, ಹೊಸ ಲೇಬರ್ ಕೋಡ್ಸ್ ಮಾಡಿದ್ವಿ. ಅದ್ರ ಜೊತೆಗೆ ಸ್ಟೇಟ್ ಗಳಿಗೆ ಒಂದಷ್ಟು ಎಕ್ಸ್ಟ್ರಾ ಲಿಬರಲ್ ಐಡಿಯಾಸ್ ಕೊಟ್ವಿ. ಎಸ್ಪೆಷಲಿ ಐ ಹೋಪ್ ಯು ಆರ್ ಅವೇರ್, ಕರ್ನಾಟಕ ಗವರ್ಮೆಂಟ್ ರೀಸೆಂಟ್ಲಿ ಏನ್ ಮಾಡಿದ್ರು, ನೈಟ್ ಶಿಫ್ಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ವಿತ್ ಸಮ್ ಕ್ಲಾಸಸ್ ಇನ್ ಇಟ್. ಸೊ ಇದರಿಂದ ಏನಾಗ್ತಾ ಇದೆ, ನಮ್ಮ ಮೇಕ್ ಇನ್ ಇಂಡಿಯಾ ತಗೊಂಡ್ಬಂದಿದ್ರಿಂದ ಲೇಬರ್ ರಿಫಾರ್ಮ್ಸ್ ಗಳು ಕೂಡ ಆಗ್ತಾ ಇದೆ. ಇಷ್ಟೇ ಎಲ್ಲ ಡಿಜಿಟೈಸೇಷನ್ ಆಗ್ತಾ ಇದೆ. ಅದರಿಂದ ಕ್ಲಿಯರೆನ್ಸ್ ಈಸಿಯಾಗಿ ಸಿಗ್ತಾ ಇದೆ. ಕ್ಲಿಯರೆನ್ಸ್ ಈಸಿಯಾಗಿ ಸಿಕ್ಕರೆ ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಈಸಿಯಾಗಿ ಆಗುತ್ತೆ. ಇದಲ್ಲದೆ ಸಪ್ಲೈ ಚೈನ್ ಅಂತ ಹೇಳ್ತೇವೆ, ಪೂರೈಕೆ ಸರಪಳಿಗಳು. ಓಕೆ, ಸಪ್ಲೈ ಚೈನ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ಗೆ. ಯಾಕಂದ್ರೆ ರಾ ಮಟೀರಿಯಲ್ ಅಗ್ರಿಕಲ್ಚರ್ ಇಂದ ಬರ್ತದೆ, ಅಥವಾ ನಾವೇನ್ ಮಾಡ್ಬೋದು, ಈ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ ನಂತರ ಫಿನಿಶ್ಡ್ ಪ್ರಾಡಕ್ಟ್ಸ್ ಇರ್ತದೆ, ಇದನ್ನ ಕನ್ಸ್ಯೂಮರ್ ಕಳಿಸ್ತೀವಿ. ಈ ಎರಡು ಕಡೆ ಏನ್ ಬೇಕು, ಸಪ್ಲೈ ಆಸ್ ವೆಲ್ ಆಸ್ ಡಿಮಾಂಡ್ ಸೈಡ್ ಏನ್ ಬೇಕು, ನನಗೆ ಪೂರೈಸೋಕೆ ಸಪ್ಲೈ ಚೈನ್ ಇಸ್ ವೆರಿ ಇಂಪಾರ್ಟೆಂಟ್. ಪೂರೈಕೆ ಸರಪಳಿ ಅಂತ ಹೇಳ್ತೀನಿ. ಇದನ್ನು ಕೂಡ ಏನ್ ಮಾಡ್ಬೋದು, ನಾನು ನಾವೀನ್ಯತೆ ಒಂದಿಗೆ, ನಾನು ಇನ್ನೋವೇಷನ್ ಒಂದಿಗೆ ಏನ್ ಮಾಡ್ಬೋದು, ಇಫೆಕ್ಟಿವ್ ಆಗಿ ಮಾಡ್ಬೋದು. ಈ ತರ ನಾವು ಮಾಡ್ತಾ ಇದೀವಿ. ಸೊ ಇದು ಏನಾಯ್ತು, ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದು ಎಲ್ಲ ಪಾಸಿಟಿವ್ ಥಿಂಗ್ಸ್ ಆಯ್ತು ರಿಲೇಟೆಡ್ ಟು ಮೇಕ್ ಇನ್ ಇಂಡಿಯಾ PLI. ಆದ್ರೆ ಇಲ್ಲೂ ಕೂಡ ಏನಿದೆ, ಒಂದಷ್ಟು ಸವಾಲುಗಳಿವೆ. ರಿಮೆಂಬರ್ ಫ್ರೆಂಡ್ಸ್, ಈ ಸವಾಲುಗಳನ್ನ ಆಸ್ ಅ ಚಾಲೆಂಜ್ ಐ ವಿಲ್ ರೈಟ್. ಓಕೆ, ದಿಸ್ ಅಂಡ್ ಆಸ್ ವೆಲ್ ಆಸ್ ಒನ್ ಮೋರ್ ಕೌಂಟರ್ ಆರ್ಗ್ಯುಮೆಂಟ್ ಇದೆ. ಅದನ್ನ ಎರಡು ಬರೆದ್ರೆ ಎಸ್ಸೆ ಅಟ್ ಲೀಸ್ಟ್ 20 to 30 ಮಾರ್ಕ್ಸ್ ಎಕ್ಸ್ಟ್ರಾ ಸಿಗುತ್ತೆ. ಈಗ ಚಾಲೆಂಜಸ್ ಏನಪ್ಪಾ ಅಂತಂದ್ರೆ, ಒಂದೇದು, ನಮ್ ದೇಶದಲ್ಲಿ ಓಕೆ ಡೆಮೋಗ್ರಾಫಿಕ್ ಡಿವಿಡೆಂಡ್ ಇದೆ, ಆದ್ರೆ ಸ್ಕಿಲ್ ಇಲ್ಲ. ಆದ್ರೆ ಏನಿಲ್ಲ, ಡಿಜಿಟಲ್ ಎಜುಕೇಶನ್ ಇಲ್ಲ. ಆದ್ರೆ ಏನಿಲ್ಲ, ಹೊಸ ತರ ಟೆಕ್ನಾಲಜೀಸ್ ಬರ್ತಾ ಇದೆ, ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್. ಇದನ್ನ ನಾನು ಓಕೆ ಅಬ್ಸಾರ್ವ್ ಮಾಡ್ಕೊಳ್ಳಿಕ್ಕೆ ಎಜುಕೇಶನ್ ಸಿಸ್ಟಮ್ ಅಷ್ಟೊಂದು ಕಂಡ್ಯೂಸಿವ್ ಆಗಿಲ್ಲ. ರೀಸೆಂಟ್ಲಿ NEP ಪಾಲಿಸಿ ಅಂತ ತಗೊಂಡ್ಬಂದ್ವಿ. ಅದನ್ನ ನಿಜವಾಗ್ಲೂ ಕಾರ್ಯರೂಪಕ್ಕೆ ತಗೊಂಡ್ಬರ್ಬೇಕಂದ್ರೆ ಇನ್ನೂ 1-2-3 ವರ್ಷ ಬೇಕು. ದಟ್ ಕ್ಲಿಯರ್ಲಿ ಶೋಸ್ ವಿ ಆರ್ ಹ್ಯಾವಿಂಗ್ ಡೆಫಿಸಿಯನ್ಸಿ ವಿತ್ ರೆಸ್ಪೆಕ್ಟ್ ಟು ಸ್ಕಿಲ್, ಡೆಫಿಷಿಯನ್ಸಿ ವಿತ್ ರೆಸ್ಪೆಕ್ಟ್ ಟು ಕ್ವಾಲಿಟಿ ಆಫ್ ಎಜುಕೇಶನ್. ಅದನ್ನ ಕೂಡ ನೀವು ಬರೀಬಹುದು. ಇದನ್ನ ಸಮರ್ಥನೆ ಮಾಡ್ಲಿಕ್ಕೆ ಒಂದಷ್ಟು ಡೇಟಾಗಳನ್ನ ಕೂಡ ಹಾಕ್ಬೋದು. ಏನಂದ್ರೆ, ದೇರ್ ಇಸ್ ಅ ರಿಪೋರ್ಟ್ ಬೈ ದ ಗವರ್ನಮೆಂಟ್. ಓಕೆ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, 5% ಆಫ್ ದ ವರ್ಕ್ ಫೋರ್ಸ್ ಆರ್ ಫಾರ್ಮಲಿ ಸ್ಕಿಲ್ಡ್ ಆಸ್ ಪರ್ ದಿಸ್ NSDC ಡೇಟಾಬೇಸ್. ಅಂದ್ರೆ ಬರೀ 5% ಲೇಬರ್ ಫೋರ್ಸ್ ಏನಿದೆ ಆಕ್ಚುಲಿ ಫಾರ್ಮಲಿ ಸ್ಕಿಲ್ ಆಗಿದಾರಂತೆ. ಟ್ರೈನಿಂಗ್ ತಗೊಂಡು ಆಕ್ಚುಲಿ ಇಕ್ವಿಪ್ ಆಗಿರೋದು ಬರೀ ಎಷ್ಟು, 5% ಜನ. ವಾಟ್ ಅಬೌಟ್ 95%? ದೇ ಆರ್ ಇದರ್ ಅಂಡರ್ ಸ್ಕಿಲ್ಡ್ or they are lacking in the skill anta. This clearly shows Indian demographic dividend is not 100% used. Okay, ಇದಾದ್ಮೇಲೆ ಲಾಜಿಸ್ಟಿಕ್ ಕಾಸ್ಟ್. ಓಕೆ, ನಿಮ್ಗೆ ಈಗಾಗಲೇ ಗೊತ್ತಿದೆ, ಒಂದಷ್ಟು ಲಾಜಿಸ್ಟಿಕ್ ಕಾಸ್ಟ್ ಗಳು ಕೂಡ ನಾವ್ ಏನ್ ಮಾಡ್ಬೋದು, ಕಡಿಮೆ ಮಾಡ್ಬೇಕು. ಬಟ್ ಇತ್ತೀಚಿನ ದಿನದಲ್ಲಿ ಗತಿಶಕ್ತಿ ಯೋಜನೆ, ಹಲವಾರು ಯೋಜನೆ ಮಾಡಿದ್ರು ಕೂಡ ಈ ಲಾಜಿಸ್ಟಿಕ್ ಕಾಸ್ಟ್ ಇನ್ನ ಕಡಿಮೆ ಆಗ್ಬೇಕು. ಆಸ್ ಆಫ್ ನಾವು ಎಷ್ಟಿದೆ, 13 to 14% ಆಫ್ ಟೋಟಲ್ ಕಾಸ್ಟ್ ಈಸ್ ಇನ್ ವಾಟ್ ದ ಲಾಜಿಸ್ಟಿಕ್ ಕಾಸ್ಟ್. ಇದರಿಂದ ಏನಾಗುತ್ತೆ, ನಮ್ಮ ದೇಶವನ್ನು ಇಲ್ಲೇ ನೀವು ನೋಡಿ ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಿದ್ದೀನಿ. ನಮ್ಮ ಭಾರತದಲ್ಲಿ 13-16% GDP ವೆಚ್ಚ ಯಾವ್ದಕ್ಕೆ ಹೋಗ್ತಾ ಇದೆ, ಲಾಜಿಸ್ಟಿಕ್ ಕಾಸ್ಟ್. ಅದೇ ಚೈನಾದಲ್ಲಿ ಎಷ್ಟು ಹೋಗ್ತಾ ಇದೆ, ಬರೀ 8-9%. ದಟ್ ಮೀನ್ಸ್ ಚೈನಾಸ್ ಪರ್ಫಾರ್ಮೆನ್ಸ್ ಇಸ್ ಬೆಟರ್ ಆಸ್ ಕಂಪೇರ್ಡ್ ಟು ಇಂಡಿಯಾ.
ವಿತ್ ರೆಸ್ಪೆಕ್ಟ್ ಟು ಸಪ್ಲೈ ಚೈನ್. ಸೊ ಇದನ್ನ ಫೋಕಸ್ ಮಾಡಿ. ನಾನು ಏನ್ ಹೇಳಿದೆ ಇಲ್ಲಿ, ಈ ತರ ಡೇಟಾ ಯೂಸ್ ಮಾಡಿ ಇದನ್ನ ಸಮರ್ಥನೆ ಮಾಡ್ಕೋಬೇಕು ಫ್ರೆಂಡ್ಸ್. ಇದಾದ್ಮೇಲೆ ಪವರ್ ಮತ್ತೆ ಲ್ಯಾಂಡ್ ಯೂಸಸ್. ಈಗ ಪವರ್ ಅಂತ ಬಂದ್ರೆ, ಈಗ ನೋಡಿ, ಪವರ್ ನ ನಾನು ಎರಡು ರೀತಿಯಲ್ಲಿ ಇಶ್ಯೂಸ್ ನೋಡ್ತೇನೆ. ಒಂದು, ಪವರ್ ಅನ್ನ, ದಟ್ ಈಸ್ ಎನರ್ಜಿಯನ್ನ ನಾನು ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ, ಬಟ್ ಸ್ಟೋರೇಜ್ ಈಸ್ ಆಲ್ಸೋ ಪ್ರಾಬ್ಲಮ್, ಅಂಡ್ ಆಲ್ಸೋ ಎನರ್ಜಿ ಪ್ರೊಡಕ್ಷನ್ ಈಸ್ ಆಲ್ಸೋ ಪ್ರಾಬ್ಲಮ್ ಇನ್ ಇಂಡಿಯಾ. ಈ ನಾನು ಎನರ್ಜಿ ಪ್ರೊಡಕ್ಷನ್ ಅಂತ ಬಂದ್ರೆ, ಓಕೆ, ಎಲ್ಲಾ ಕಡೆ ಸೋಲಾರ್ ಪ್ಯಾನಲ್ ಹಾಕ್ಲಿಕ್ಕೆ ಆಗಲ್ಲ, ಎಲ್ಲಾ ಕಡೆ ವಿಂಡ್ ಎನರ್ಜಿ ಹಾಕ್ಲಿಕ್ಕೆ ಆಗಲ್ಲ. ದಟ್ ಮೀನ್ಸ್ ವಿ ಶುಡ್ ಡಿಪೆಂಡ್ ಆನ್ ಸಮ್ ಫಾಸಿಲ್ ಫ್ಯೂಲ್ಸ್. ನಂಬರ್ ಒನ್, ದಟ್ ಈಸ್ ಪ್ರೊಡಕ್ಷನ್ ಇಸ್ ಅ ಇಶ್ಯೂ. ಸೆಕೆಂಡ್ ಈಸ್ ದ ಸ್ಟೋರೇಜ್ ಆಫ್ ಪವರ್ ಇಸ್ ಅ ಇಶ್ಯೂ. ನಿಮ್ಗೆ ಈಗಾಗಲೇ ಗೊತ್ತಿದೆ, ನಮ್ಮ ಗವರ್ಮೆಂಟ್ ಅವರು ಪವರ್ ಗ್ರಿಡ್ಸ್ ಗಳನ್ನ ಮಾಡ್ತಾ ಇದ್ದಾರೆ, ಬಟ್ ಸ್ಟಿಲ್ ದ ಇನ್ಫ್ರಾಸ್ಟ್ರಕ್ಚರ್ ಇಸ್ ಲ್ಯಾಕಿಂಗ್ ಇನ್ ಇಂಡಿಯಾ. ದಟ್ ಕ್ಲಿಯರ್ಲಿ ಶೋಸ್ ಪವರ್ ರಿಲೇಟೆಡ್ ಇಶ್ಯೂಸ್ ಆರ್ ದೇರ್. ಸಿಮಿಲರ್ಲಿ ಲ್ಯಾಂಡ್ ರಿಲೇಟೆಡ್. ಈಗ ಲ್ಯಾಂಡ್ ಅಂತ ಬಂದಾಗ ನಿಮ್ಗೆ ಗೊತ್ತಿದೆ, ಲ್ಯಾಂಡ್ ಮಾಫಿಯಾ ಇದರಿಂದ, ಓಕೆ, ಭಾರತದಲ್ಲಿ ಎಸ್ಪೆಷಲಿ ಇನ್ ಅಂಡ್ ಅರೌಂಡ್ ದ city centers, the metro cities, the value of the land is much more higher as compared to any other region outside. ಅದರಿಂದ ಏನಾಗುತ್ತೆ, ಈ ಹೂಡಿಕೆ ಅನ್ನೋದು ಸ್ವಲ್ಪ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಆ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಅಥವಾ ಏನಂತೀರಿ ಬಾಡಿಗೆ ಕೊಡ್ಲಿಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಲ್ವಾ, ಅದರಿಂದ ಕೂಡ ನಮ್ಗೆ ಒಂದು ಸಮಸ್ಯೆಗಳನ್ನ ಉಂಟಾಗ್ತಾ ಇದೆ. ಇದಲ್ಲದೆ ಲ್ಯಾಂಡ್ ಅಕ್ವಸಿಷನ್ ಬೈ ಗವರ್ನಮೆಂಟ್, ಅದು ಕೂಡ ಒಂದೊಂದ್ ಸಾರಿ ಡಿಲೇ ಆಗುತ್ತೆ. ಎಸ್ಪೆಷಲಿ ರಿಲೇಟೆಡ್ ಟು SEZ ಪಾಲಿಸಿ ಅಂತ ಮಾಡಿದೀವಿ, ಎಕ್ಸ್ಪೋರ್ಟ್ ಪ್ರಮೋಷನ್ ಆಸ್ ವೆಲ್ ಆಸ್ ನಾವು ಲೋಕಲ್ ಲೆವೆಲ್ ಅಲ್ಲಿ ಎಂಪ್ಲಾಯ್ಮೆಂಟ್ ಪ್ರಮೋಷನ್ ಗೆ ನಾವು ಇದನ್ನ ಮಾಡ್ತಾ ಇರೋದು ಇಲ್ಲೂ ಕೂಡ, ಹಾಗೂ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಮಾಡ್ತಾ ಇದೀವಿ. ಇದೆಲ್ಲ ನಾವು ಗಮನಿಸಿದ್ರೆ ಲ್ಯಾಂಡ್ ಅಕ್ವಸಿಷನ್ ಅಂತ ಹೇಳ್ತೀವಿ, ಅದು ಪ್ರಾಬ್ಲಮ್. ಯಾಕಂದ್ರೆ ಜನರು ಒಮ್ಮೊಮ್ಮೆ ಎಕ್ಸೆಪ್ಟ್ ಮಾಡ್ತಾರೆ, ಒಮ್ಮೆ ಮಾಡೋದಿಲ್ಲ, ಅಥವಾ ಗವರ್ನಮೆಂಟ್ ಗೆ ಹೂಡಿಕೆ ಅಂದ್ರೆ ಅದು ದುಡ್ಡು ಕಂಪನ್ಸೇಷನ್ ಮಾಡ್ಲಿಕ್ಕೆ ದುಡ್ಡು ಒಮ್ಮೊಮ್ಮೆ ಕೊರತೆ ಉಂಟಾಗುತ್ತೆ. ಈ ನಿಟ್ಟಿನಲ್ಲಿ ಕೂಡ ನಾವು ಡಿಲೇಸ್ ಗಳನ್ನ ನೋಡ್ತಾ ಇದೀವಿ. ನಾನು ಇಲ್ಲ ಡಿಲೇ ಆದ್ರೆ ಏನಾಗುತ್ತೆ, ಮ್ಯಾನುಫ್ಯಾಕ್ಚರಿಂಗು ಡಿಲೇ ಆಗುತ್ತಲ್ವಾ. ರಿಮೆಂಬರ್, ಯು ಲಿಂಕ್ ವಿತ್ ದ ಟಾಪಿಕ್ ಅಗೇನ್. ಇದಾದ್ಮೇಲೆ PLI ಸ್ಕೀಮ್ ದಲ್ಲೂ ಕೂಡ ಗ್ಯಾಪ್ಸ್ ಇದೆ. ಈ PLI ಸ್ಕೀಮು ಎಲ್ಲಾ ಸೆಕ್ಟರ್ಗೂ ಕೂಡ ಏನಾಗಿಲ್ಲ, ಇನ್ವಾಲ್ವ್ ಮಾಡ್ಕೊಂಡಿಲ್ಲ. ದಿಸ್ ಇಸ್ ಓನ್ಲಿ ಲಿಮಿಟೆಡ್ ಟು ಸಿಲೆಕ್ಟೆಡ್ ಸೆಕ್ಟರ್ಸ್ ಲೈಕ್ ಟೆಕ್ಸ್ಟೈಲ್, ಆಟೋ ಸೆಕ್ಟರ್ಸ್. ಇದರಿಂದ ಏನಾಗುತ್ತೆ, ಬೇರೆ ಘಟಕಗಳು, ಬೇರೆ ಸೆಕ್ಟರ್ಗಳು ಏನಿದಾವೆ ಅದನ್ನ ನಾನು ಫೋಕಸ್ ಮಾಡಕ್ ಆಗ್ತಾ ಇಲ್ಲ. ಎಸ್ಪೆಷಲಿ ಲೆಟ್ಸ್ ಸೇ ಎಕ್ಸಾಂಪಲ್ ಅಗ್ರಿಕಲ್ಚರ್ ಅಲ್ಲಿ ಸಬ್ ಸೆಕ್ಟರ್ಸ್ ಇದೆ. ಎಲ್ಲಾ ಸಬ್ ಸೆಕ್ಟರ್ಸ್ಗೂ ಕೂಡ ನಾನು PLI ಸ್ಕೀಮ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಹೂಡಿಕೆಗಳು ಅಲ್ಲಿ ಬರ್ತಾವಿಲ್ಲೋ ಗೊತ್ತಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಡೆಫಿಸಿಯನ್ಸಿ ಇರ್ತದೆ. ಅದಕ್ಕೆ ನಾನು PLI ಸ್ಕೀಮ್ ನಲ್ಲೂ ಕೂಡ ಒಂದಷ್ಟು ಕುಂದು ಕೊರತೆ ಇದೆ, ಬರೀಬಹುದು. ಸೊ ಇದೆಲ್ಲ ಆದ್ಮೇಲೆ ಕೌಂಟರ್ ವ್ಯೂ ಗಳನ್ನು ಕೂಡ ಹಾಕಿ. ಒಂದಷ್ಟು ವಿಮರ್ಶಕರು ಏನ್ ಹೇಳ್ತಾರೆ, ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಲ್ಲ, ನೀವು ಚೈನಾ ಮಾಡೆಲ್ ನ ಫಾಲೋ ಮಾಡಬೇಡಿ. ದಟ್ ಮೀನ್ಸ್ ಚೈನಾದವ್ರು ಏನ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಸಿಕ್ಕಾಪಟ್ಟೆ ಪ್ರೊಡಕ್ಷನ್ ಮಾಡ್ತಾರೆ, ಕಡಿಮೆ ದುಡ್ಡಿನಲ್ಲಿ ಬೇರೆ ದೇಶಕ್ಕೆ ಏನ್ ಮಾಡ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರೆ. ಬಟ್ ದ ಕ್ವಾಲಿಟಿ ಆಫ್ ಚೈನೀಸ್ ಪ್ರಾಡಕ್ಟ್ಸ್ ಆರ್, ಯು ನೋ ಹೌ ಇಟ್ ಇಸ್, ದ ಕ್ವಾಲಿಟಿ ಇಸ್ ಕಾಂಪ್ರಮೈಸ್ಡ್. ದಟ್ ಮೀನ್ಸ್ ಒಂದಷ್ಟು ವಿಮರ್ಶಕರು ಏನ್ ಹೇಳ್ತಾರೆ ಅಂದ್ರೆ, ಉತ್ಪಾದನೆ ಮಾಡಬೇಕು, ಆದ್ರೆ ಅದರ ಬೆನ್ನಲ್ಲಿ ಏನ್ ಮಾಡ್ಬೇಕು, ನಾವು ಕ್ವಾಲಿಟಿಯನ್ನ ಫೋಕಸ್ ಮಾಡ್ಬೇಕು. ಬರೀ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಚೀಪ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಅನ್ನ ಫೋಕಸ್ ಮಾಡಬಾರ್ದು ಅಂತ ಒಂದಷ್ಟು ಜನ ಹೇಳ್ತಾರೆ. ಇನ್ನೊಂದಷ್ಟು ಜನ ಏನ್ ಹೇಳ್ತಾರೆ, ಬರೀ ಎಕ್ಸ್ಪೋರ್ಟ್ ಪ್ರಮೋಷನ್ ಗೆ ಫೋಕಸ್ ಮಾಡಬೇಡಿ, ಡೊಮೆಸ್ಟಿಕ್ ಪ್ರೊಡಕ್ಷನ್ ಸಪ್ಲೈ ಚೈನ್ ಅನ್ನ ಭಾರತದಲ್ಲಿ ಜಾಸ್ತಿ ಮಾಡ್ರಿ, ಆಮೇಲೆ ಯು ಫೋಕಸ್ ಆನ್ ಎಕ್ಸ್ಪೋರ್ಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಾನು ಕೌಂಟರ್ ಆರ್ಗ್ಯುಮೆಂಟ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ. ಅದಾದ್ಮೇಲೆ ಎನ್ವಿರಾನ್ಮೆಂಟಲ್ ಕಾಸ್ಟ್. ರಿಮೆಂಬರ್ ಫ್ರೆಂಡ್ಸ್, ಈ ಎನ್ವಿರಾನ್ಮೆಂಟಲ್ ಕಾಸ್ಟ್ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಭಾರತದಲ್ಲಿ. ಈ ಎನ್ವಿರಾನ್ಮೆಂಟ್ ಕಾಸ್ಟ್ ಅಂದ್ರೆ, ಈಗ ನೋಡಿ, ಒಂದು ಇಂಡಸ್ಟ್ರಿ ಸೆಟಪ್ ಮಾಡ್ತೀನಿ ಭಾರತದಲ್ಲಿ, ನಮ್ಮ ಭಾರತದಲ್ಲಿ ಪ್ರೋಟೋಕಾಲ್ಸ್ ಫಾಲೋ ಮಾಡ್ಬೇಕು. ಓಕೆ, ಇಂಡಸ್ಟ್ರಿಗಳನ್ನ ನಾನು ಕಲರ್ ಕೋಡ್ ಮುಖಾಂತರ ಕ್ಯಾಟಗರೈಸ್ ಮಾಡಿದ್ದೀನಿ ಈಗಾಗಲೇ, ಬೇಸ್ಡ್ ಆನ್ ದ ಪೊಲ್ಯೂಷನ್ಸ್. ಓಕೆ, ನಾನೇನ್ ಮಾಡ್ಬೇಕು, ಅದನ್ನ ನಿಜವಾಗ್ಲೂ ಕಾರ್ಯರೂಪಕ್ಕೆ ತಗೊಂಡ್ಬರ್ಬೇಕು, ಯಾವ್ದು ಪಾಲಿಸಿಗಳನ್ನ. ಓಕೆ, ಈ ಎಸ್ಪೆಷಲಿ ರಿಲೇಟೆಡ್ ಟು ಎನ್ವಿರಾನ್ಮೆಂಟಲ್ ಹೆಜಾರ್ಡ್ಸ್. ಒಂದಷ್ಟು ಇಂಡಸ್ಟ್ರೀಸ್ ವಿಚ್ ಆರ್ ಇನ್ ರೆಡ್ ಲಿಸ್ಟ್, ವಿಚ್ ಆರ್ ಇನ್ ಆರೆಂಜ್ ಲಿಸ್ಟ್, ಓಕೆ, ಅವುಗಳನ್ನ ಏನ್ ಮಾಡ್ಬೇಕು, ಹೈಲಿ ರೆಗ್ಯುಲೇಟ್ ಮಾಡ್ಬೇಕು. ಅವಾಗ ನಾನು ಅದನ್ನ ರಿವಿಸಿಟ್ ಮಾಡ್ಬೇಕು ಪಾಲಿಸಿಗಳನ್ನ. ಆಯ್ತು, ಇವನ್ ದ ವೇ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಬೈ ದಟ್ ಪರ್ಟಿಕ್ಯುಲರ್ ಸೆಕ್ಟರ್. ಅಂದ್ರೆ ಪೊಲ್ಯೂಷನ್ ಜಾಸ್ತಿ ಆಗ್ಬಾರ್ದು, ಲೇಬರ್ ಕೋಡ್ ಫಾಲೋ ಮಾಡ್ಬೇಕು. ಇದರಿಂದ ಏನಾಗುತ್ತೆ, ಎನ್ವಿರಾನ್ಮೆಂಟಲ್ ಕಾಸ್ಟ್ ಕಡಿಮೆ ಆಗುತ್ತೆ. ಎನ್ವಿರಾನ್ಮೆಂಟ್ ಹಾರ್ಮ್ ಆದ್ರೆ ಏನಾಗುತ್ತೆ, ಒಂದು ಎನ್ವಿರಾನ್ಮೆಂಟ್ ಹಾರ್ಮ್ ಆದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಂದ ಇದರಿಂದ ಡಿಸೀಸ್ ಗಳು ಸ್ಪ್ರೆಡ್ ಆಗ್ತದೆ, ಏರ್ ಪೊಲ್ಯೂಷನ್ ಆಗುತ್ತೆ, ಇದರಿಂದ ಲಿವ್ಯಾಬಿಲಿಟಿ ಇಂಡೆಕ್ಸ್ ಅಂತ ಹೇಳ್ತೀವಿ, ಅದು ಕೂಡ ನಮ್ದು ಕಡಿಮೆ ಆಗುತ್ತೆ. ನೋಡಿ ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಗ್ತಾ ಇದೆ ಇದು, ಈ ತರ ನೀವು ಲಿಂಕ್ ಮಾಡಿ ಬರೀಬೇಕು. ಸೊ ಇದರಿಂದ ಏನಾಗುತ್ತೆ, ನಾವು ಒಂದಷ್ಟು ಸೆಕ್ಟರ್ ಮಾತ್ರ ಫೋಕಸ್ ಮಾಡಬಹುದು, ಎನ್ವಿರಾನ್ಮೆಂಟಲ್ ಕಾಸ್ಟ್ ನ ಕೂಡ ಫೋಕಸ್ ಮಾಡ್ಬಿಟ್ಟು ಇಂಡಸ್ಟ್ರಿ ಪ್ರಮೋಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಇಷ್ಟೆಲ್ಲ ನಾವ್ ಏನ್ ಮಾಡಿದ್ವಿ, ನೆಗೆಟಿವ್ಸ್ ನೋಡಿದ್ವಿ, ದಟ್ ಇಸ್ ಕೌಂಟರ್ ಆರ್ಗ್ಯುಮೆಂಟ್ಸ್. ಈಗ ವೇ ಫಾರ್ವರ್ಡ್ ಥಿಂಕ್ ಮಾಡೋಣ. ರಿಮೆಂಬರ್ ಫ್ರೆಂಡ್ಸ್, ವೇ ಫಾರ್ವರ್ಡ್ ಅಂತ ಬಂದಾಗ ESAಗೆ 3 ತರ ವೇ ಫಾರ್ವರ್ಡ್ ಥಿಂಕ್ ಮಾಡಿ. ಒಂದೇದು, PLI ಸ್ಕೀಮ್ ದಲ್ಲಿ ಇಫೆಕ್ಟಿವ್ನೆಸ್ ಹೆಂಗ್ ಜಾಸ್ತಿ ಮಾಡ್ಬೋದು, ಅಥವಾ ಮೇಕ್ ಇನ್ ಇಂಡಿಯಾದಲ್ಲಿ ಇಫೆಕ್ಟಿವ್ನೆಸ್ ಹೆಂಗ್ ಜಾಸ್ತಿ ಮಾಡ್ಬೋದು, ಅಥವಾ ನಾವು ಈ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಏನೇನ್ ಮಾಡ್ಬೇಕು. ಅದಲ್ಲದೆ ಒಂದಷ್ಟು ಜನರಲ್ ಇನ್ಪುಟ್ಸ್ ಲೈಕ್ ಸ್ಕಿಲ್ ಇಂಡಿಯಾ ಜಾಸ್ತಿ ಮಾಡಿ. ಓಕೆ, PLI ಸ್ಕೀಮ್ ಗಳನ್ನ ಏನ್ ಮಾಡ್ಬೇಕು, ಗ್ರೀನ್ ಸೆಕ್ಟರ್ಸ್ ಅಂತ ಹೇಳ್ತೀನಿ ನಾನು, ಗ್ರೀನ್ ಟೆಕ್ನಾಲಜಿ
ಅದಕ್ಕೂ ಕೂಡ ಲಿಂಕ್ ಮಾಡಬೇಕು. ರೀಸೆಂಟ್ಲಿ ಯು ವುಡ್ ಹ್ಯಾವ್ ಸೀನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಹಾಗೂ ಹಲವಾರು ರೀತಿಯ ಹೈಡ್ರೋಜನ್ ಪಾಲಿಸಿ ಅಂತ ಬರ್ತಾ ಇದೆ, ಗ್ರೀನ್ ಹೈಡ್ರೋಜನ್ ಪಾಲಿಸಿ ಅಂತ ಬರ್ತಾ ಇದೆ. ಸೊ ಗ್ರೀನ್ ಹೈಡ್ರೋಜನ್ ಅಂದ್ರೆ ಇಟ್ ಈಸ್ ಪೊಲ್ಯೂಷನ್ ಫ್ರೀ. ಸೊ ಅಂತವನ್ನ ಕೂಡ ನಾನು PLI ಸ್ಕೀಮ್ ಅಂಡರ್ ತಗೊಂಡ್ಬರ್ಬೇಕು. ಇದಲ್ಲದೆ ಸ್ಕಿಲ್ ಇಂಡಿಯಾ 2.0 ಅಂತ ನಾನು ಮಾಡ್ಬೇಕು. ಈ ಸ್ಕಿಲ್ ಇಂಡಿಯಾ 2.0ದಲ್ಲಿ ಹೈ ಟೆಕ್ನಾಲಜಿ ಓರಿಯೆಂಟೆಡ್ ಇಂಡಸ್ಟ್ರೀಸ್ ಇರ್ತವೆ, ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ಅಂತವನ್ನ ನಾನು ಪ್ರಮೋಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಹಳೆ ಸ್ಟೈಲ್ ನಲ್ಲಿ ಅದೇ ಸ್ಕಿಲ್ ಇಂಡಿಯಾ ಮಾಡಿದ್ರೆ ಏನಾಗುತ್ತೆ, ನಾವು ಲೋ ಎಂಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಹೈ ಟೆಕ್ನಾಲಜಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕಾಗಲ್ಲ. ಯು ಟೇಕ್ ಎಕ್ಸಾಂಪಲ್, ರೀಸೆಂಟ್ಲಿ ಏನಾಗಿದೆ ಅಂದ್ರೆ ನಮ್ಮ ಭಾರತದಲ್ಲಿ ಆಟೋ ಸೆಕ್ಟರ್ ಅಂತ ತಗೊಳ್ಳೋಣ. ಚೆನ್ನೈ ಅಂಡ್ ಬೆಂಗಳೂರು ಅಲಾಂಗ್ ವಿತ್ ಹೈದರಾಬಾದ್ ಈಸ್ ಮೇಜರ್ ಹಬ್. ಓಕೆ, ಇಲ್ಲಿ ನೀವು ಗಮನಿಸಿದ್ರೆ ಮೋಸ್ಟ್ ಆಫ್ ದ ಟೆಕ್ನಾಲಜೀಸ್ ಆರ್ ಇಂಪೋರ್ಟೆಡ್ ಫ್ರಮ್ ಅದರ್ ಕಂಟ್ರೀಸ್. ಚಿಪ್ ಆಗಿರ್ಬೋದು, ಈ ತರ ಎಲ್ಲ ಇಂಪೋರ್ಟ್ ಮಾಡ್ತಾ ಇದೀವಿ. ನಾವ್ ಯಾಕೆ ನಮ್ಮ ಭಾರತದಲ್ಲಿ ಮಾಡಬಾರದು? ಸೊ ಈ ತರ ನಾವು ಏನ್ ಮಾಡ್ಬೇಕು, ಸ್ಕಿಲ್ ಇಂಡಿಯಾ 2.0 ಅನ್ನ ತಗೊಂಡ್ಬಂದು ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಇರ್ತವೆ, ಅದು ಪ್ಲಸ್ ಗವರ್ನಮೆಂಟ್ ಪಾಲಿಸೀಸು ಪ್ಲಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಇವನ್ನೆಲ್ಲ ಲಿಂಕ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು, ಒಂದು ಸೈಕಲ್ ಕ್ರಿಯೇಟ್ ಮಾಡ್ಬೇಕು. ಅದರಿಂದ ಏನಾಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಬೇಸು ಇಂಡಿಯಾದಲ್ಲಿ ಬೆಳೆಯೋದು ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಹಳೆ ಸ್ಟೈಲ್ ಅಲ್ಲೇ ನಾವು ಮಾಡ್ತಾ ಹೋದ್ರೆ ಆ ಇಂಜಿನಿಯರಿಂಗ್ ಹುಡುಗ ಕಲಿತಾನೆ, ಜಾಬ್ ಸಿಗೋದಿಲ್ಲ, ಸ್ಕಿಲ್ ಇರೋದಿಲ್ಲ, ಮತ್ತೆ ಅದೇ ಸೈಕಲ್ ರಿಪೀಟ್ ಆಗುತ್ತೆ. ಅದನ್ನ ನಾನು ಮಿಸ್ಟೇಕ್ ಮಾಡಬಾರ್ದು ಅಂತ ಈ ತರ ಐಡಿಯಾಸ್ ಹಾಕಿ ಬರೀರಿ. ಸ್ಕಿಲ್ ಇಂಡಿಯಾ 2.0 ವಿಲ್ ಹೆಲ್ಪ್ ಇನ್ ಡೀಪ್ ಟೆಕ್ ಟೆಕ್ನಾಲಜಿ ಸ್ಕಿಲ್ ಅಂತ ಬರೀರಿ. ಅದಾದ್ಮೇಲೆ ನಾನು ಈಗ ಬರೀ ಮೇಕ್ ಇನ್ ಇಂಡಿಯಾ ಅಷ್ಟೇ ಅಲ್ಲ, ಮೇಕ್ ಫಾರ್ ವರ್ಲ್ಡ್ ಫೋಕಸ್ ಮಾಡ್ಬೇಕು. ನಾನು ಮೇಕ್ ಫಾರ್ ವರ್ಲ್ಡ್ ಫೋಕಸ್ ಮಾಡ್ಬೇಕು ಅಂದ್ರೆ ಸಪ್ಲೈ ಚೈನ್ ಬರೀ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಬೇರೆ ದೇಶ ಜೊತೆಗೂ ಏನ್ ಮಾಡ್ಬೇಕು, ಪ್ರಮೋಟ್ ಮಾಡ್ಬೇಕು. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ಗವರ್ನಮೆಂಟ್ ಆಫ್ ಇಂಡಿಯಾ ಇಸ್ ಪ್ರಮೋಟಿಂಗ್ ಬೈಲ್ಯಾಟರಲ್ ಟ್ರೇಡ್ ಅಗ್ರಿಮೆಂಟ್ಸ್ ವಿತ್ ಅದರ್ ಕಂಟ್ರೀಸ್. ಯಾಕ್ರಪ್ಪ ಮಾಡ್ತಿದ್ದಾರೆ? ಇನ್ ಆರ್ಡರ್ ಟು ಎನ್ಶೂರ್ ದಟ್ effectiveness in trade relation is ensured. And also raw materials ನಮ್ ಕಡೆ ಒಮ್ಮೆ ಇರಂಗಿಲ್ಲ, ಬೇರೆದವ್ರ ಕಡೆ ಇರ್ತದೆ. ಲೈಕ್ ಗಲ್ಫ್ ಕಂಟ್ರೀಸ್ ಇಂದ ಏನ್ ಮಾಡ್ಬೇಕು, ನಾನು ಇಂಪೋರ್ಟ್ ಮಾಡ್ಬೇಕು, ಏನು ಕ್ರೂಡ್ ಆಯಿಲ್. ರಷ್ಯಾದಿಂದ ಏನ್ ಮಾಡ್ತೀನಿ, ನ್ಯಾಚುರಲ್ ಗ್ಯಾಸ್ ತಗೋತೀನಿ. ಬೇರೆ ದೇಶ ಲೈಕ್ ಆಸ್ಟ್ರೇಲಿಯಾದಿಂದ ಏನ್ ಮಾಡ್ತೀನಿ, ಕೋಲ್ ಇಂಪೋರ್ಟ್ ಮಾಡ್ತೀನಿ. ನಾನು ಟ್ರೇಡ್ ಫೆಸಿಲಿಟೇಷನ್ ಮಾಡ್ತೀನಿ. ಇದರಿಂದ ಏನಾಯ್ತು, ನನ್ನ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಜಾಸ್ತಿ ಆಗ್ತದೆ. ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಜಾಸ್ತಿ ಆಯ್ತು ಅಂದ್ರೆ ಎಂಪ್ಲಾಯ್ಮೆಂಟ್ ಆಮೇಲೆ ದ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗುತ್ತೆ. ಈ ರೀತಿ ನಾನು ಯೋಚನೆ ಮಾಡ್ಬೇಕು. ಓಕೆನಾ? ಸೊ ದೀಸ್ ಆರ್ ದ ಏರಿಯಾಸ್ ಟು ಇಂಪ್ರೂವ್. ಅಂಡ್ ಆಲ್ಸೋ ನಾನು ಇನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ನ ಇನ್ನ ಚೆನ್ನಾಗಿ ಮಾಡ್ಬೋದು, ಎಸ್ಪೆಷಲಿ ಇನ್ Tier 2 and Tier 3 cities ಲೈಕ್ ಧಾರವಾಡ, ಲೈಕ್ ಹುಬ್ಬಳ್ಳಿ, ರೈಟ್, ಲೈಕ್ HK ರೀಜನ್ ಅಲ್ಲಿ ಗುಲ್ಬರ್ಗಾ ಅಥವಾ ಬಳ್ಳಾರಿ, ಈ ತರ ನಾನು ಫೋಕಸ್ ಮಾಡ್ಬೇಕು. ಅಂದ್ರೆ ಅಂಡರ್ ಡೆವಲಪ್ಮೆಂಟ್ ಹೋಗುತ್ತೆ, ನಾನು ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಸೆಟಪ್ ಮಾಡ್ಬೋದು, ಅಲ್ಲಿ ಲೋಕಲ್ ಲೆವೆಲ್ ಅಲ್ಲಿ ಎಂಪ್ಲಾಯ್ಮೆಂಟ್ ಕೂಡ ಕ್ರಿಯೇಟ್ ಮಾಡ್ಬೋದು. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ವೇ ಫಾರ್ವರ್ಡ್. ಐ ಹೋಪ್ ಯು ಗಾಟ್ ಅನ್ ಐಡಿಯಾ. ಅದಾದ್ಮೇಲೆ ಕನ್ಕ್ಲೂಷನ್. ಐ ವಾಂಟ್ ಯು ಟು ಗಿವ್ ಅ ಕನ್ಕ್ಲೂಷನ್ ಫಾರ್ ದಿಸ್ ಎಸ್ಸೆ. ನೋಡೋಣ ನೀವು ಯಾವ ತರ ಕನ್ಕ್ಲೂಷನ್ ಕೊಡ್ತೀರಿ ಅಂತ. ದಿಸ್ ಇಸ್ ಅ ವರ್ಕ್ ಫಾರ್ ಯು. ಓಕೆ, ನಿಮ್ಮ ಐಡಿಯಾ ಯಾವ ತರ ಇದೆ ಕನ್ಕ್ಲೂಷನ್ ಅಲ್ಲಿ ನೋಡೋಣ. ಐ ವಾಂಟ್ ಯು ಟು ಗಿವ್ ಇನ್ ಅ ಕಮೆಂಟ್ ಸೆಕ್ಷನ್ ಹೌ ದ ಕನ್ಕ್ಲೂಷನ್ ಶುಡ್ ಬಿ, ಇನ್ ವಾಟ್ ಏರಿಯಾಸ್ ಇಟ್ ಶುಡ್ ಬಿ. ಅಂಡ್ ಹಿಯರ್ ಯು ಕ್ಯಾನ್ ಪಾಸ್ ಅ ವಿಡಿಯೋ ಅಂಡ್ ಸಿ ಹೌ ಐ ಹ್ಯಾವ್ ಗಿವನ್ ಅ ಕನ್ಕ್ಲೂಷನ್. ಇಲ್ಲಿ ನೋಡಿದ್ರೆ ಕನ್ಕ್ಲೂಷನ್ ನಾನು ಏನ್ ಮಾಡಿದೀನಿ, ಒಂದು ಇನೋವೇಟಿವ್ ವೇದಲ್ಲಿ ಕೊಟ್ಟಿದ್ದೀನಿ. ನಾನೇನ್ ಮಾಡ್ತಾ ಇದ್ದೀನಿ, ಭಾರತದ ಜರ್ನಿ ಮ್ಯಾನುಫ್ಯಾಕ್ಚರ್ ನಲ್ಲಿ ಅಷ್ಟೊಂದು ಈಸಿ ಇಲ್ಲ, ಇನ್ ಮುಂದಾದ್ರೂ ಕೂಡ. ಓಕೆ, ನಮ್ಮ ಪ್ರಯಾಣ ಏನಿದೆ ಅಷ್ಟೊಂದು ಸುಲಭವಾಗಿಲ್ಲ. ಆದ್ರೆ ನಾನು ಏನ್ ಮಾಡ್ಬೇಕು, ಸ್ಕಿಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, PLI ಸ್ಕೀಮ್ಗಳು, ಈ ತರ ನಾನು ಇನಿಷಿಯೇಟಿವ್ಸ್ ಮುಖಾಂತರ ನಮ್ಮ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಉತ್ಪಾದನಾ ವಲಯವನ್ನ ಸದೃಢಗೊಳಿಸಬೇಕು. ಈ ನಿಟ್ಟಿನಲ್ಲಿ ನಾನು 21st ಸೆಂಚುರಿಯಲ್ಲಿ ಓಕೆ ಏನ್ ಮಾಡ್ಬೇಕು, ಆತ್ಮನಿರ್ಭರ್ ಭಾರತ್, ಓಕೆ ಇದನ್ನ ಫೋಕಸ್ ಮಾಡೋದಷ್ಟೇ ಅಲ್ಲ, ನಾನು ಮೇಕ್ ಫಾರ್ ವರ್ಲ್ಡ್ ಅನ್ನ ಕೂಡ ಫೋಕಸ್ ಮಾಡ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ಬೇಕು. ದಿಸ್ ಈಸ್ ದ ಪಾರ್ಟ್ ಆಫ್ ಕನ್ಕ್ಲೂಷನ್. ಸೊ ಇದೇ ರೀತಿ ನೀವು ಬೇರೆ ಕನ್ಕ್ಲೂಷನ್ ಕೂಡ ಬರೀಬಹುದು. ಅಂಡ್ ಟುಮಾರೋಸ್ ಟಾಪಿಕ್, ಪ್ಲೀಸ್ ಮೇಕ್ ಅ ನೋಟ್ ಆಫ್ ದಿಸ್ ಟಾಪಿಕ್. ನಾಳೆ ಏನಿದೆ ಅಂದ್ರೆ ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ನಲ್ಲಿ ಹಲವಾರು ಕುಂದುಕೊರತೆಗಳು ಇವೆ. ಅಂಡ್ ರೀಸೆಂಟ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಕಮ್ ಅಪ್ ವಿತ್ 3 ನ್ಯೂ ಕೋಡ್ಸ್ ವಿತ್ ರೆಸ್ಪೆಕ್ಟ್ ಟು ವಾಟ್, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್. ಇದನ್ನ ನೀವು ಫೋಕಸ್ ಮಾಡ್ಬಿಟ್ಟು ನಾನು ಟಾಪಿಕ್ ಕೊಟ್ಟಿರೋದು. ಸೊ ಇದರ ಬಗ್ಗೆ ನಾನು ನಾಳೆ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.